ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿಯ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಜೊತೆ ಈ ವ್ಯಕ್ತಿಯ ಬಗ್ಗೆ ನಾನೇನು ಪರಿಚಯ ಮಾಡಬೇಕಾಗಿಲ್ಲ. ಮ್ಯಾನ್ ಹೂ ನೀಡ್ಸ್ ನೋ ಇಂಟ್ರೊಡಕ್ಷನ್. ಪ್ರಾಯಶಃ ನಮ್ಮ ಕರಾವಳಿ ಕರ್ನಾಟಕ ಭಾಗದಲ್ಲಿ ಇವರ ಪರಿಚಯ ಇಲ್ಲದವರು ಯಾರೂ ಇರಲಿಕ್ಕಿಲ್ಲ. ಹಾಗೆ ನೋಡ್ಲಿಕ್ಕೆ ಹೋದರೆ ನೀವು ಯಾವುದೇ ಕ್ಷೇತ್ರದ ಯಾವುದೇ ರಂಗದಲ್ಲಿನ ಒಬ್ಬ ವ್ಯಕ್ತಿಯ ಪರಿಚಯವನ್ನ ಹೇಳೋದಾದರೆ, ಅಥವಾ ನೀವು ಒಂದು 5 ಜನರ ಪರಿಚಯ ಪಟ್ಟಿಯನ್ನು ಮಾಡೋದಾದರೆ, ಪ್ರಾಯಶಃ ದೇವದಾಸ್ ಕಾಪಿಕಾಡ್ ಅವರು 1 ಅಥವಾ 2ನೇ ಸ್ಥಾನದಲ್ಲಿರ್ತಾರೆ. ಅಂಥ ಒಬ್ಬ ಪ್ರಬುದ್ಧ ಕಲಾವಿದ ಕಳೆದ 3.5 ದಶಕಗಳಿಂದ ತನ್ನನ್ನು ತಾನು ತುಳು ರಂಗಭೂಮಿಗೆ ಅರ್ಪಿಸಿಕೊಂಡಂತಹ ದಿಗ್ಗಜ ಕಲಾವಿದ ಇವರು. ಎಂಥ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಂತಂದರೆ, ಒಬ್ಬ ನಟರಾಗಿ, ಒಬ್ಬ ನಿರ್ದೇಶಕರಾಗಿ, ಒಬ್ಬ ಸಂಭಾಷಣೆಕಾರರಾಗಿ, ಒಬ್ಬ ಗೀತರಚನೆಕಾರರಾಗಿ, ಒಬ್ಬರು ಗಾಯಕರಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಸಿಂಪಲ್ ಹ್ಯೂಮನ್ ಬೀಯಿಂಗ್ ಆಗಿ. ಈ ಒಂದು ಗಾದೆ ಇದೆ ನೋಡಿ, ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ. ಇಂಥವ್ರನ್ನೇ ಎಲ್ಲ ನೋಡಿ ಆಗಿರ್ತದೆ. ಏರಿದ ಎತ್ತರ ಹಿಮಾಲಯ ಆದರೂ ನಡೆಯೋದು ಮಾತ್ರ ಇವ್ರ ನೆಲದ ಮೇಲೆ. ಅಂಥ ಒಬ್ಬ ಫ್ಯಾಂಟಾಸ್ಟಿಕ್ ಕಲಾವಿದ್ರ ಜೊತೆ ಕೂತು ಮಾತಾಡುವಂಥ ಒಂದು ಯೋಗ ನನಗೆ ಬಂದಿದೆ. ನಮಸ್ಕಾರ. ನಮಸ್ಕಾರ ಅವಿನಾಶ್. ಹೇಗಿದೆ? ಕೂತು ಮಾತು. ಕರೆಕ್ಟ್. ಸೂಪರ್ ಅಲ್ಲ? ಕೂತು ಮಾತು. ಎಷ್ಟು ಮಾತಾಡೋ, ಎಷ್ಟು ಬೇಕಿರು ಮಾತಾಡ್ಬೋದು. ಅಯ್ಯೋ ಲಗಾಮೇ ಇಲ್ಲ ಅಲ್ಲ. ನಿಮ್ಮ ಜೊತೆ ಅದು ಕೂತು ಮಾತಾಡುವಾಗ ಎಲ್ಲೆಲ್ಲಿಗೂ ಹೋಗಿ ಒಂದ್ಸಲ ನಾವು ಸಮ್ಮರ್ ಸ್ಯಾಂಡ್ಸ್ ಅಲ್ಲಿ ಹೋಗಿ ಕೂತು ಮಾತಾಡಿ ನೆನಪಿದೆ? ಒಂದು ಮರೆಯಲಿಕ್ಕೆ ಚಾನ್ಸ್ ಇಲ್ಲ. ನಮ್ಮ ತೆಲಿಕದ ಬಳಿ ಬಂದಾಗ ಎಲ್ಲೆಲ್ಲಿ ಯಾವುದು ಸರೋವರದ ಕೆಳಗೆಲ್ಲ ಹೋಗಿ ನಾವು ಮಾತಾಡಿದ್ವಿ, ನೆನಪಿದೆ. ಸೊ ಹೇಗೆ ಆರಂಭ ಮಾಡೋದು ಅಂತ ನೋಡಿದಾಗ, ನನಗೆ ಇವ್ರ ಜೊತೆಗೆ ಸುಮಾರು ಮಂಗಳೂರಲ್ಲಿ ರೇಡಿಯೋ ಆರಂಭ ಆದಂಥ ದಿನಗಳಲ್ಲಿ 1.5 ವರ್ಷ ಇವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಆಗ ಕಾಪಿಕಾಡ್ ಅವರು ರೇಡಿಯೋ ಜಾಕಿ ಕೂಡ ಆಗಿದ್ರು. ಅವ್ರನ್ನ ಈಗ ನೀವು ನಟರಾಗಿ ನೋಡ್ತಿದ್ದೀರಿ, ಬಟ್ ರೇಡಿಯೋ ಜಾಕಿ ಕಾಪಿಕಾಡ್ ನಿಮ್ಗೆ ನೆನಪಿರ್ಬೋದು. ಗಡಿಬಿಡಿ ಕಾಪಿಕಾಡ್ ಅಂತ. ಬಟ್ ಗಡಿಬಿಡಿಗೆ ದಾರಿ ಬಿಡಿ ಅಂತ ತುಂಬಾ ಜನ ಹೇಳ್ತಿದ್ರು. ಆಟೋ ಡ್ರೈವರ್ ಗಡಿಬಿಡಿ ಮಾರ ಅಂತ. 100% ಅದು ಫ್ರ್ಯಾಂಕ್ ಕಾಲ್ಸ್ ಎಲ್ಲ ತುಂಬಾ ವೈರಲ್ ಆಗಿತ್ತು ಆವಾಗ. ಆ ಟೈಮಲ್ಲಿ ಹೌದು, ಎಲ್ಲ ಟ್ಯಾಕ್ಸಿ ಡ್ರೈವರ್ಸ್ಗಳು, ಬಸ್ ಡ್ರೈವರ್ಸ್ಗಳು ಎಲ್ಲ FM ಅನ್ನು ಮಿಸ್ ಮಾಡ್ತಿರ್ಲಿಲ್ಲ. ನಿಜ. ಅಂದ್ರೆ ಅದು ಎಲ್ಲರದ್ದು ಯಾರ್ದು ನಂಬರ್ ಅಂತ ಇಲ್ಲ, ಯಾರು ನಂಬರ್ ಸಿಕ್ಕಿದವರನ್ನೆಲ್ಲ ಫ್ರ್ಯಾಂಕೇ ಮಾಡೋದು. ಮೋಸ್ಟ್ಲಿ ನೀವು ಬಿಟ್ಟು ಬೇರೆ ಯಾರೇ ಆ ಥರ ಫ್ರ್ಯಾಂಕ್ ಮಾಡಿದಿದ್ರೆ ಜನ ರುಚಿಗಳು ಬೈತಾರಪ್ಪ. ನಾನಂತೂ ಗೊತ್ತಾದ ಕೂಡಲೇ ಪಾಪ ತಣ್ಣಗಾಗ್ತಾರೆ ಅಲ್ಲ, ಅದೊಂದು ಚಾನ್ಸ್ ಅಲ್ವಾ? ಕೆಲವು ಸಲ ಅಯ್ಯೋ BP ಏರಿದವರು ಇದ್ದಾರೆ. ಸರ್ ನಾನು ಕಾಪಿಕಾಡ್ ಅಂತ ಹೇಳುವಾಗ ಅಯ್ಯೋ, ಅಷ್ಟ್ರ ಮಟ್ಟಿಗೆ ಜನರು ಪ್ರೀತಿ ನೋಡಿ. 100%. ಅದಕ್ಕಿಂತ ಒಂದು ಕಲಾವಿದನಿಗೆ ಬೇರೆ ಬೇಕಿಲ್ಲ. ಆ ಪ್ರೀತಿ, ಅವರದ್ದು ಆಶೀರ್ವಾದದಲ್ಲೇ ಇವತ್ತು ಏನೋ ಆರೋಗ್ಯವಂತನಾಗಿದ್ದೇನೆ, ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಎಲ್ಲರನ್ನು ನಗಿಸ್ತಾ ಇದ್ದೇನೆ. ನಾನು ಹಗಲಲ್ಲಿ ನಗುವುದು ಕಮ್ಮಿ, ರಾತ್ರಿ ನಾನು ಜಾಸ್ತಿ ನಗಿಸೋದು. ಕರೆಕ್ಟ್. ನಂಗೆ ಫಸ್ಟ್ ಪ್ರಶ್ನೆಗೆ ನೀವೇ ಒಂದು ಎತ್ತಿ ಕೊಟ್ರಿ. ಹಗಲಲ್ಲಿ ನಗೋದು ಕಮ್ಮಿ, ರಾತ್ರಿಯಲ್ಲೇ ನಗೋದು ಜಾಸ್ತಿ ಅಂತ ಹೇಳಿದ್ರೆ. ಹೌದೌದು. ಈ ನೋಡಿ ಸರ್, ಈಗ ರಾತ್ರಿಯ ಒಂದು ಪ್ರಪಂಚ ಇರ್ತದೆ, ಹಗಲಿನ ಒಂದು ಪ್ರಪಂಚ ಇರ್ತದೆ. ನೀವು ಹಗಲಿನ ಪ್ರಪಂಚವನ್ನು ನೋಡಿದ್ದು ಕಮ್ಮಿ, ರಾತ್ರಿಯ ಪ್ರಪಂಚವೇ ಜಾಸ್ತಿ. 30 ವರ್ಷಗಳಿಂದ ಕನಿಷ್ಠ ನೀವು ಎಷ್ಟು ರಾತ್ರಿಗಳನ್ನ ನೀವು ನೋಡಿರಬಹುದು. ಮತ್ತೆ ಈ ರಾತ್ರಿ ಪ್ರಪಂಚ ಹೇಗಿರ್ತದೆ? ರಾತ್ರಿ ನೀವು ಸರಿಯಾಗಿ ನಿದ್ದೆ ಮಾಡಲ್ಲ? ಇಲ್ಲ, ನಾನು ನಗಿಸೋದ್ರಲ್ಲಿ ಬ್ಯುಸಿ ಇರ್ತೇನೆ ನಾನು. ಅಂದರೆ ರಾತ್ರಿ ಅಂದರೆ ನಮ್ಮದು ಕೆಲಸ ಆರಂಭ ಆಗೋದೇ ರಾತ್ರಿ. ರಂಗಭೂಮಿ ಅಂದರೆ ಅದೇ. ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ, ರಂಗಭೂಮಿಯಲ್ಲಿ ರಾತ್ರಿ ನಾಟಕ ಹೋಗೋದು ತುಳು, ಅದು ನಾವು ಹೆಮ್ಮೆ ಪಡಬೇಕು. ಅದಕ್ಕೆ ಯಾವುದೇ ಮರಾಠಿ ಇಲ್ಲ, ಬಂಗಾಲಿ ಇಲ್ಲ. ರಾತ್ರಿ 1:30 ಗಂಟೆಗೆ 2 ಗಂಟೆಗೆ ನಾಟಕ ಆರಂಭ ಹೋಗೋದಿಲ್ಲ. ಅದ್ರ ಇದೆಯಾ? ಇಲ್ಲ. ತುಳು ಓನ್ಲಿ ತುಳು. ಇಸ್ ಇಟ್? ಮುಂಬೈನಲ್ಲೆಲ್ಲ ರಾತ್ರಿ 1 ಕಾಲಕ್ಕೆ ನಾಟಕ ಆರಂಭ ಆಗ್ತದೆ. ಹೌಸ್ಫುಲ್ ಶೋಸ್. ಓಕೆ. 1 ಥಿಯೇಟರ್ ಜನ ಹಿಂದೆ ಹೋಗ್ತಾರೆ. ಪೊಲೀಸ್ ಇಟ್ಟು ಡ್ರಾಮಾ ಮಾಡಿದ್ದೇವೆ. ಓಕೆ. ಅಯ್ಯೋ, ಅದೊಂದು ಏನು ಹೇಳ್ತಾರೆ ಅದಕ್ಕೆ, ವೈಭವ ಮತ್ತು ದಂತಕಥೆ. ಅದು ತುಳುವಿದ್ದು. ನಮ್ಮ ಟೈಮಲ್ಲಿ ನಾನು, ನವೀನ್ ಪಡೀಲ್ ಎಲ್ಲ, ಇಡೀ ನಮ್ಮ ತಂಡ, ಆನಂದ್ ಬೋಳಾರ್ ಹಿರಿಯವರು, ಅರವಿಂದ್ ಬೋಳಾರ್, ಆಮೇಲೆ ಭೋಜರಾಜ್ ವಾಮಂಜೂರ್, ಅಂದರೆ ಒಂದು ತಂಡ ಅಂದರೆ ಒಂದು ಶಕ್ತಿ ಆಗಿತ್ತು ಆವಾಗ. ನಾವು ಯಾವಾಗ ಬರ್ತೇವೆ ಅಂತ ಅಲ್ಲಿ ಕಾಯ್ತಾ ಇದ್ರು. ಅದಕ್ಕೆ ನಾವು 1 ತಿಂಗಳು 6 ದಿವಸ, ಒಂದು ವರ್ಷ ನಾವು 99 ಪ್ರದರ್ಶನ ಮಾಡಿದ್ದೇವೆ. ಹೌದಾ? 1 ತಿಂಗಳು 9 ದಿವಸ ಯೂಸ್ ಮಾಡಿಕೊಂಡಿದ್ದೇವೆ. ಓಕೆ. 99 ಪ್ರದರ್ಶನ. ನಮಗೆ ಗೊತ್ತಿಲ್ಲ, ಒಬ್ಬ ಅಭಿಮಾನಿ ಎದ್ದು ಹೇಳಿದ, ಇವತ್ತು ಸ್ವಲ್ಪ ತೊರ್ಮನೆ ಪ್ರಯೋಗ. ಓಕೆ. ಬಹಳ ಖುಷಿ ಆಯ್ತು. ಅವ್ರು ಲೆಕ್ಕ ಇಟ್ಟಿದ್ದಾನೆ. ಅಂದರೆ ಕರ್ನಾಟಕ ಮೂಲದಲ್ಲಿ ಬಂದ
ಆ್ಯಡ್ಗಳನ್ನೆಲ್ಲ ಸಂಗ್ರಹಿಸಿ ಲೆಕ್ಕ ಇಟ್ಟು ಹೇಳಿದ್ದಾನೆ 99 ಪ್ರದರ್ಶನ ಆಯಿತು ಅಂತ. ಓಕೆ ಓಕೆ. ಕರ್ನಾಟಕ ಮೂಲದಲ್ಲಿ ಆವತ್ತು ನೀವು ಆಡ್ ಜಾಹೀರಾತು ಹಾಕೋದಕ್ಕೆ ಎಷ್ಟು ದುಡ್ಡು ಕೊಡ್ತಿದ್ರಿ? ಅಯ್ಯೋ, ಅಲ್ಲಿ ಕರ್ನಾಟಕ ಮಲ್ಲ ಅಂದರೆ ಉದಯವಾಣಿ, ಇಲ್ಲಿ ಉದಯವಾಣಿ ಹೇಗಿದೆ ಅದೇ ಥರ ಕರ್ನಾಟಕ ಮಲ್ಲ ಹೈಯೆಸ್ಟ್ ಸರ್ಕ್ಯುಲೇಷನ್. ಕರೆಕ್ಟ್. ಕರ್ನಾಟಕ ಮಲ್ಲದ ಹಾಕಿದ್ರೆ ಎಲ್ಲ ಮನೆಗೆ ಮುಟ್ತಿತ್ತು, ಎಲ್ಲ ಹೋಟೆಲ್ಗೆ ಮುಟ್ತಾ ಇತ್ತು. ನಿಜ. ಅಲ್ಲಿ ನಾಟಕ ನೋಡ್ಬೇಕು ಯಾರು, ಹೋಟೆಲ್ನ ನಮ್ಮ ಮಕ್ಕಳು ನಮ್ಮವರು ನೋಡಬೇಕು, ಅವ್ರಿಗೆಲ್ಲ ತಲುಪ್ತಾ ಇತ್ತು. ಅವರು ಒಂದು ರೀಸನೇಬಲ್ ರೇಟಲ್ಲಿ ರಂಗಭೂಮಿಗೆ ಅವರು ಕೊಡ್ತಿದ್ರು. ಪಾಲೆತಾಡಿ ಅವರು ಭಾಳ ಪ್ರೋತ್ಸಾಹ ಮಾಡಿದರು. ತುಳುವಿಗೆ ಅಂತೂ ತುಂಬ ಪ್ರೋತ್ಸಾಹ. ದೊಡ್ಡ ದೊಡ್ಡ ಅರ್ಧ ಪೇಜಿಗೆ ಇಲ್ಲಾದರೂ ತುಂಬ ಕಾಸ್ಟ್ಲಿ ಆಗ್ತದೆ, ಅಲ್ಲಿ ಭಾಳ ಕಡಿಮೆ ದರದಲ್ಲಿ ಎಲ್ಲರೂ ಹಾಕುವ ಹಾಗೆ ಅಲ್ಲಿ ರಂಗಭೂಮಿಗೆ ತುಂಬ ಪ್ರೋತ್ಸಾಹ ಮಾಡಿದರು ಕರ್ನಾಟಕ ಮಲ್ಲ. ರೈಟ್ ರೈಟ್. ಅದರಿಂದ ಎಲ್ಲ ಹೌಸ್ಫುಲ್ ಶೋಸ್ ಸಿನಿಮಾ ಬಿಟ್ಟಾಗಿ ಸಾಯಂಕಾಲದ ಶೋ ಬಿಡುವಾಗ ಇನ್ನೊಂದು 10:15 ಶೋ ಅಷ್ಟೇ ಜನ ಒಳಗೆ ಬರೋದು, ಹೇಗುಂಟು ಕೇಳೋದು ಹೋಗುವಾಗ, ಸ್ವಲ್ಪ ಪೈಸಾ ವಸೂಲು ಅಂತ ಹೇಳ್ಕೊಂಡು ಹೋಗ್ತಾರೆ. ಅದೇ ನಮಗೆ ಎಲ್ಲ ಪ್ಲಸ್ ಆಗ್ತಾ ಇತ್ತು. ಸರ್, ನಿಮ್ಮ ಮಾತೃಭಾಷೆ ತುಳುವಾಗಿ ಮತ್ತೆ ತುಳುವಿನಲ್ಲೇ ನಾಟಕಗಳನ್ನು ಬರೆದು ತುಳುವೇ ಹೆಚ್ಚು ಮಾತಾಡಿ ಒಬ್ಬ ನಿರರ್ಗಳವಾಗಿ ಸ್ಫುಟವಾಗಿ ಸುಂದರವಾಗಿ ಕನ್ನಡವನ್ನು ಮಾತಾಡ್ತೀರಿ, ಕನ್ನಡ ಹಾಡುಗಳನ್ನು ಹಾಡ್ತೀರಿ. ಇದು ಹೇಗೆ ಸಾಧ್ಯ? ನನ್ನ ಕನ್ನಡ ಅಷ್ಟು ಶುದ್ಧ ಆಗಿಲ್ಲ. ಅಂದರೆ ನಾವು ಮಾತಾಡೋದು ತುಳುವೆ ಅಲ್ಲ ಜಾಸ್ತಿ, ಬಲಮೆ ಪೊಮ್ಮೆ ಕುಲುಮೆ ಬಲಮೆ ಲಕ್ಕುಮೆ ಅಂತ ಇದೇ ಹೇಳಿ ನನ್ನ ಫ್ರೆಂಡ್ಸ್ ಅನ್ನಿಲ್ಲ ಕನ್ನಡ ಮಾತಾಡಲಿಕ್ಕೆ ಚಾನ್ಸಸ್ ಸಿಗ್ತಿರ್ಲಿಲ್ಲ. ಬಟ್ ನಾವು ಓದಲ್ಲೆಲ್ಲ ಕನ್ನಡ ಮಾತಾಡಬೇಕಷ್ಟೇ. ಮತ್ತು ಬ್ಯಾಂಗ್ಳೂರಲ್ಲಿ ಇದ್ದಾಗೆಲ್ಲ ಕನ್ನಡ ಮಾತಾಡಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯಾಂಗ್ಳೂರ್ನವ್ರು ಇದ್ದಾರೆ, ಕನ್ನಡ ಮಾತಾಡಿ ಸ್ವಲ್ಪ ನಿರರ್ಗಳವಾಗಿ ಬಂತು. ಮತ್ತು ನಮ್ಮ FM ಅಲ್ಲಿ ಅದು ಇನ್ನೂ ಕನ್ನಡದವರೆಲ್ಲ ಅರವಿಂದ್ ಎಲ್ಲ ಇರುವಾಗ ಅವನ ಜೊತೆ ಕನ್ನಡದಲ್ಲೇ ಮಾತಾಡಿ ಆಮೇಲೆ ಇಂಗ್ಲೀಷ್ ಫ್ಲೂಯೆಂಟ್ ಆಯಿತು, ಕನ್ನಡ ಫ್ಲೂಯೆಂಟ್ ಆಯಿತು. ನನಗೆ ತುಂಬ ಲಾಭ ಆಗಿದೆ ಅದರಲ್ಲಿ. ನಮ್ಮ FM ಅಲ್ಲಿ ತುಂಬ ಆಗಿದೆ. ಎಲ್ಲ ಇಂಗ್ಲೀಷಲ್ಲೇ ಮಾತಾಡಬೇಕಲ್ಲ, ನಾನು ಇಂಗ್ಲೀಷ್ ಇಂಪ್ರೂವ್ ಆಯಿತು. ಅಷ್ಟೊಂದು ಗೊತ್ತಿರಲಿಲ್ಲ, ಮಿಸ್ಟೇಕ್ ಆಗ್ತಾಯಿತ್ತು ಗ್ರಾಮೆಟಿಕಲ್. ಅಲ್ಲೆಲ್ಲ ನನ್ನ ಗ್ರಾಮರ್ ಎಲ್ಲ ಸರಿ ಮಾಡಿದ್ರು ಅಲ್ಲಿ FM ಅಲ್ಲಿ, ನೀವೆಲ್ಲ ಸೇರ್ಕೊಂಡು. ಅದೊಂದು ಪ್ಲಸ್ ಆಗಿದೆ ನನಗೆ. ಬಟ್ ಕನ್ನಡ ಮೀಡಿಯಂ, ನಾನು ಕಲ್ತಿದ್ದು ಇಂಗ್ಲೀಷ್ ಮೀಡಿಯಂ ಅಲ್ಲ. ಅದರಿಂದ ಕನ್ನಡ ನಾನು ಭಾಷಣ ಮಾಡ್ತಾ ಇದ್ದೆ ಶಾಲೆಯಲ್ಲಿ, ಪದ್ಯ ಆಡ್ತಿದ್ದೆ ಕನ್ನಡ. ಮತ್ತೆ ಗುರುಗಳ ಹತ್ರ ಕನ್ನಡವೇ ಮಾತಾಡ್ತಾ ಇದ್ದೆ. ಅದರಿಂದ ಸ್ವಲ್ಪ ಫ್ಲೂಯೆಂಟ್ ಆಗಿದೆ ಅಷ್ಟೇ. ರೈಟ್. ಆ ದಿನಗಳಿಗೆ ಹೋಗುವ, ಒಂದು 30 ವರ್ಷಗಳ ಹಿಂದಕ್ಕೆ ಹೋಗುವ. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಗಳಿದ್ದಂಥ ದಿನಗಳು. ಆವತ್ತು ಕಲೆಗೆ ಅಷ್ಟೊಂದು ಪ್ರೋತ್ಸಾಹ ಎಲ್ಲ ಇರಲಿಲ್ಲ. ಆ ಟೈಮಲ್ಲಿ ನೀವು ರಂಗಭೂಮಿಯನ್ನು ನೆಚ್ಚಿಕೊಂಡು ಒಂದು ಪೆನ್ನು ಪೇಪರ್ ಹಿಡ್ಕೊಂಡು ನಾಟಕವನ್ನ ಎಲ್ಲ ತಯಾರು ಮಾಡಿ ಒಂದು ತಂಡವನ್ನ ಕಟ್ಕೊಂಡು ನಾಟಕದಾಯೇ ಅಂತ ಹೇಳಿಸಿಕೊಂಡ ಆ ದಿನಗಳ ಸವಾಲು ಹೇಗಿತ್ತು? ಅಯ್ಯೋ, ದೊಡ್ಡ ಸವಾಲಿತ್ತು ಆವಾಗ. ಅಂದರೆ ಈಗ ನಾಟಕ ಅಂದರೆ ಒಂದು ತಾತ್ಸಾರ ಭಾವನೆ ಇತ್ತು. ನಾಟಕ ಅಲ್ಲಲ್ಲಿ ನಾಟಕ ಆಡೋದು, ಮತ್ತು ನಾಟಕಕ್ಕೆ ಹೋದ ಮಗ ಓದ ಅಂತ ಮುಗೀತು. ಹೌದು, ತಂದೆ ತಾಯಿಯ ಮನಸ್ಸಲ್ಲಿ ಅಂತ ಭಾವನೆ ಇತ್ತು. ಮತ್ತು ಕುಡಿಲಿ ಕಲಿತಾನೆ, ಮತ್ತು ಬೇಡದೆಲ್ಲ ಮಾಡ್ತಾನೆ, ಮತ್ತು ಫ್ರೆಂಡ್ಸ್ ಎಲ್ಲ ಒಳ್ಳೆಯವರು ಸಿಗೋದಿಲ್ಲ, ಹಾಳಾಗ್ತಾನೆ ಮಗ ಅಂತ ಒಂದು ತಲೆಯಲ್ಲಿ ಎಲ್ಲ ಹಾಳಾಗ್ತಿರ್ಲಿಲ್ಲ. ಅದು ಮೊದಲಿನ ಹಿರಿಯ ಕಲಾವಿದರೆಲ್ಲ ಇದ್ದಾರೆ, ಎಷ್ಟೆಷ್ಟು ಹೆಸರು ಗಳಿಸಿದವರು, ಕೆಂಟಲರ್ ಆಗಲಿ ತುಂಬ ಮಂದಿ ಇದ್ದಾರೆ, ಎಲ್ಲರೂ ತುಳುವಿನಲ್ಲಿ ಸಾಧನೆ ಮಾಡಿದವರು. ಆದರೂ ನಾಟಕ ಅಂದರೆ ನಾವೆಲ್ಲ ಈ ಬ್ಯಾಗನ್ನೆಲ್ಲ ಮನೆ ಎದುರಿಂದ ಇಟ್ಕೊಂಡು ಹೋಗ್ಲಿಕ್ಕಿಲ್ಲ, ಡ್ರೆಸ್ ಇದ್ದು ಕಿಟಕಿಯಿಂದ ಹಾಕಿ ಅಲ್ಲಿಂದ ಎಕ್ಕಿಕೊಂಡು ಹೋಗುವ ಪರಿಸ್ಥಿತಿ ಇತ್ತು. ಬಿಡ್ತಿರ್ಲಿಲ್ಲ. ಒಡಮೆ ನಾಟಕ ಒಳಗೆ ಅಲ್ಲಿ ಅವಸ್ಥೆ ಏನಾದಿತ್ತು. ಮತ್ತು ಓಡೋದು, ಮತ್ತು ಬೆನ್ನಟ್ಲಿಕ್ಕೆ ಆಗೋದಿಲ್ಲಲ್ಲ ಅಂತೆಲ್ಲ ಪರಿಸ್ಥಿತಿ ಇತ್ತು ಒಂದು ಟೈಮಲ್ಲಿ. ಆ ಟೈಮಲ್ಲಿ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇತ್ತು, ನಗಿಸುವಂಥ ಟ್ಯಾಲೆಂಟ್. ನಾನು ಅದು ನನ್ನ ಬಾಲ್ಯದಿಂದಲೇ ಇತ್ತು. ಒಂದು 10 ಜನ ಕೂತಲ್ಲಿ ಏನಾದ್ರು ಒಂದು ಹೇಳೋದು, ಅವರು ನಗ್ತಾಯಿದ್ರು ಎಲ್ಲ ಡ್ರರ್ ಅಂತ. ಮತ್ತು ಅದು ಕಾಲೇಜಲ್ಲಿ ತುಂಬ ಇಂಪ್ರೂವ್ ಆಯಿತು. ಮತ್ತು ನನಗೆ ಸಿಕ್ಕಿದ ಫ್ರೆಂಡ್ಸ್ಗಳೆಲ್ಲ ಮಾಧವಕಿ, ಶಕ್ತಿನಗರ ಎಲ್ಲ ಅಂಥವರೇ ಸಿಕ್ಕಿದ್ರು ನನಗೆ. ಹಾಸ್ಯಕ್ಕೆ ಇನ್ನೂ ಸಹ ಅಲ್ಲಿ ಒಂದು ಲಿಫ್ಟ್ ಬಂತು. ಮತ್ತು ಲೆಕ್ಚರರ್ಸ್, ನನ್ನ ಗುರುಗಳೆಲ್ಲ ತುಂಬ ಸಹಾಯ ಮಾಡಿದರು. ಬರಿಯಾ ಒಂದು ಅರ್ಧ ಗಂಟೆ ಇದು ಬರಿ, 1 ಗಂಟೆ ಇದು ಬರಿ, ಇವತ್ತು ಏನಾದರೂ ಮಾಡಬೇಕು ನೀನು, ಆಯಿತಾ, ಇವತ್ತು ಟ್ಯಾಲೆಂಟ್ಸ್ ಡೇ ಉಂಟು, ನೀನು ಮಾದಲ್ಲಿ ಇದು ಎಲ್ಲರೂ ಸೇರಿ ಒಂದು ಮಾಡಿ, ಅಲ್ಲೇ ಮಾಡಿ ಅದು ಸೂಪರ್ ಹಿಟ್ಟು. ಅರ್ಧ ಗಂಟೆ ನಮ್ಮ ಸ್ಪಾಟಲ್ಲೇ ಬರೀತಿದ್ದೆ. ಅದನ್ನ ಎಕ್ಸ್ಟ್ರಾ ಟ್ಯಾಲೆಂಟ್ ಅದು. ಹೌದು. ಅಲ್ಲ, ಈಗ ನೀವು ರೇಡಿಯೋದಲ್ಲಿ ಕೆಲಸ ಮಾಡ್ಬೇಕಾದ್ರೂ ಕೂಡ ನೀವು ಕೈ ಬೀಸ್ಕೊಂಡು ಬರ್ತಿದ್ರಿ, ಪೆನ್ ಪೇಪರ್ ತಗೊಂಡು ಅರ್ಧ ಬಂದು ಕೂತು 20 ನಿಮಿಷದಲ್ಲಿ ಏನೋ ಒಂದು 4 ಬರ್ದು ಗೀಚು ಮಾಡ್ತಿದ್ರಿ. ಆಯ್ತು, ಒಂದು ವಾರದ್ದು ಒಂದು ಬೆಳಿಗ್ಗೆ 10 ಗಂಟೆಗೆ ಬಂದ್ರೆ 12:30 1 ಗಂಟೆಗೆ ರೆಕಾರ್ಡ್ ಮಾಡಿ ಹೋಗ್ತದೆ, ಒಂದು ವಾರದ್ದು. ಕರೆಕ್ಟ್, ಹೌದು, ಲಿಂಕ್. ಈಗ ಪ್ರಶ್ನೆ ಏನಂದ್ರೆ ಸರ್, ಈ ಇಂಟೆನ್ಸ್ ಆಗಿ ಅದು ಹೇಗೆ ಬರುತ್ತೆ, ಅಷ್ಟೇ ಡೆಪ್ತ್ ಆಗಿ ಹೇಗೆ ಬರ್ತದೆ? ಅವಿನಾಶ್, ಅದೊಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೇಕು.
ಅಂದರೆ ನಾವು ಏನು ವಾಸ್ತವದಲ್ಲಿ ಏನು ನೋಡ್ತೇವೆ ಅದು ತಲೆಯಲ್ಲಿ ಇರ್ತದೆ. ಆ ದಿವಸ ಬಂದ ವಿಷಯ ಏನಿರ್ತದೆ ಅದು ತಲೆಯಲ್ಲಿ ಇರ್ತದೆ. ಓಕೆ. ಅದನ್ನೇ ಡೆವಲಪ್ ಮಾಡೋದು, ಆಮೇಲೆ ಅದಕ್ಕೆ ಒಂದು ಏನು ಬಣ್ಣ ಕೊಡೋದು, ಕೊಟ್ಟು ಅದನ್ನು ಅಲ್ಲೇ ಲಿಫ್ಟ್ ಮಾಡಿಕೊಂಡು ಮತ್ತೆ ನನ್ನ ಶೈಲಿಯಲ್ಲಿ ಅದನ್ನು ಹಾಸ್ಯ ಮಾಡ್ಕೊಂಡು ಹೋಗೋದು ಅಷ್ಟೇ. ರೈಟ್ ರೈಟ್. ಅದು ಸುಲಭ ಅಲ್ಲ, ಅದು ಓಕೆ. ಕಷ್ಟ ಅದು. Okay. ಆದರೂ ಅದು ಒಂದು ಎಕ್ಸ್ಟ್ರಾ ಒಂದು ಟ್ಯಾಲೆಂಟ್ ಇರುವಾಗ ದೇವರು ಕೊಟ್ಟಿರೋಂಥದ್ದು ಅದು ತನ್ನಷ್ಟಾಗಿ ಆಗ್ತಾ ಇತ್ತು. ಅದು Okay. ಅಷ್ಟು ಲಿಂಕ್ ಬರೀತಿದ್ದೆ ನಾನು, ಓಕೆ. ಟಕ್ 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 ಅಂತ ಬರೀತಿದ್ದೆ ಅಲ್ಲ, ಅಷ್ಟು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದೆ. ಒಂದು 10 ಕ್ಯಾರೆಕ್ಟರ್ ಇತ್ತೇನೋ FM ಅಲ್ಲಿ. ಹೌದು, ಹೌದು. ಹೌದು, ಬೇರೆ 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 ಲೇಡೀಸ್ ಅದು ಇದೆಲ್ಲ ಓಕೆ. ಎಲ್ಲ ಕ್ಯಾರೆಕ್ಟರ್ ಕ್ಲಿಕ್ ಆಯ್ತು. ಮತ್ತೆ ಒಂದೊಂದು ಕ್ಯಾರೆಕ್ಟರ್ಗೆ ಕಷ್ಟ ಇರಲಿಲ್ಲ ನನಗೆ Okay. ಲಿಂಕ್ ಬರೆಯೋಕೆ. ಓಕೆ. ಟಕ್ 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 ಆಗ್ತಾ ಇತ್ತು. ಓಕೆ. ನಿಮ್ಮ ನಾಟಕದಲ್ಲಿನ ಕೆಲವು ಐಕಾನಿಕ್ ಪ್ರಸಂಗಗಳು, ಡೈಲಾಗ್ಸ್ಗಳು ಬರ್ತವೆ. ಉದಾಹರಣೆಗೆ ಹೇಳೋದಾದ್ರೆ ತಕ್ಷಣಕ್ಕೆ ಲಿಂಕ್ ಮಾಡಬಹುದು. ಈಗ ಬ್ಯಾಂಕ್ ಮರ್ಜ್ ಆಗಿದೆ, ಈ ಬ್ಯಾಂಕಿಗೂ ಮದುವೆ ಅಂತ ಹೇಳಿ ನೀವು ಆ ಕಾಲದಲ್ಲೇ ಮಾಡಿದ್ರಿ. 24 ವರ್ಷಕ್ಕಿಂತ ಹಿಂದೆ ಮಾಡಿದ್ದೀನಿ. ಬ್ಯಾಂಕ್ ಸೇಮ್ ಬ್ಯಾಂಕ್ ಆಯ್ತಲ್ಲ, ಅದೇ ನನಗೆ ವಿಶೇಷ ಕಂಡಿದ್ದು. ಓಕೆ. ಆ ದಿವಸ ನಮ್ಮ ಬಾಯಿಂದ ಬಂದಿದ್ದದು. ಹೌದು. ಆ ಬ್ಯಾಂಕ್ ಈ ಬ್ಯಾಂಕ್ ಮತ್ತೆ ಆ ಬ್ಯಾಂಕ್ ಮದುವೆ ಅಂತ ಅದೇ ಬ್ಯಾಂಕಿಗೆ ಮದುವೆ ಆಯ್ತಲ್ಲ. ಹೌದು ಹೌದು. ಕರ್ನಾಟಕ ಮತ್ತು ವಿಜಯ ಬ್ಯಾಂಕ್ ಏನು ಅಂತ ನೀವು ಹೇಳಿ. ಹೌದೌದು. ಅದು ಅಲ್ಲ, ಬೇರೆ ಬೇರೆ ಬ್ಯಾಂಕ್ಗಳು 2-3 ಏನೋ ಹೇಳಿದ್ರೆ. ಹೌದು, ಸಿಂಡಿಕೇಟ್ ಬ್ಯಾಂಕ್ ಪಕ್ಕ ಕೆನರಾ ಬ್ಯಾಂಕ್, ಯಾವ್ದು ಒಂದು 2 ಬ್ಯಾಂಕ್ ಮರ್ಜ್ ಆಯ್ತಲ್ಲ, ಅದೇ ಬಂತು. ಈ ಐಕಾನಿಕ್ ಪ್ರಸಂಗಗಳು ಸರ್ ಹೇಗೆ ಹುಟ್ಟುಕೊಳ್ತವೆ ಅಂತ ಅಂದ್ರೆ, ಟ್ಯಾಲೆಂಟೆಡ್ ಎಲ್ಲ ನಮ್ಮ ಜೊತೆಗಿರುವವರೆಲ್ಲ ಆವಾಗ ಅದೊಂದು ಜೋಶಲ್ಲಿ ಸ್ಪಾಂಟೇನಿಯಸ್ ಬರೋದು ಕೆಲವುದು. ಓಕೆ. ಅವು ಸ್ಪಾಂಟೇನಿಯಸ್ ಬಂದದ್ದು ಇದು ಬ್ಯಾಂಕ್. ಓಕೆ. ಬ್ಯಾಂಕ್ದ ಪೊಣ್ಣನ ಮದುವೆ, ಬ್ಯಾಂಕ್ದ ಹಣನ ಮದುವೆ, ಬ್ಯಾಂಕ್ ಭೂಬಣ್ಣ, ಬ್ಯಾಂಕ್ದ ಪೊಣ್ಣು, ಬ್ಯಾಂಕ್ದ ಹಾಣು, ಬ್ಯಾಂಕ್ ಬ್ಯಾಂಕ್ಗಳ ಮದುವೆ, ಬ್ಯಾಂಕ್ಗಳ ಮದುವೆ. ಅದು ಅಲ್ಲಿ ಸ್ಪಾಂಟೇನಿಯಸ್. ನಾನು ಮತ್ತು ನವೀನ ಅಂತ ಕಲಾವಿದ ನವೀನ. ಓಕೆ. ಆವಾಗ ಅದು ಡೆವಲಪ್ ಆಗ್ತಾ ಹೋಯ್ತು ಅಷ್ಟೇ. ಅದು ಸ್ಪಾಂಟೇನಿಯಸ್ ಬಂದದ್ದು, ಅದು ಬರ್ದದಲ್ಲ, ಅದು ನಿಜ, ಅಲ್ಲೇ ಬಂದದ್ದು. ಅಂತ ಸ್ಪಾಂಟೇನಿಯಸ್ ಬಂದದ್ದೆಲ್ಲ ಜೀವಂತವಾಗಿರ್ತದೆ ಬರೆಯುವುದಕ್ಕಿಂತ. ಓಕೆ. ನಾವು ಅಲ್ಲಿ ಸ್ಟೇಜಲ್ಲಿ ಕೆಲವು ಸಲ ಒಂದೊಂದು ಡೈಲಾಗ್ ಬರುತ್ತಲ್ಲ, ಅದು ಜೀವಂತವಾಗಿರ್ತದೆ. ಓಕೆ. ಅಂಥದ್ದು ತುಂಬ ಇದೆ. ಹೌದು, ತುಂಬ ಇದೆ. ರೈಟ್. ಈಗ ನೀವು ಒಂದು ನಾಟಕವನ್ನ ಒಂದು ತಯಾರು ಮಾಡುವ ರೀತಿ, ಒಂದು ಹೊಸ ನಾಟಕವನ್ನು ಬರೀತೀರಿ. ನೀವು ಒಂದು ಕಡೆಯಲ್ಲಿ ಹೇಳ್ಕೊಂಡಿದ್ರಿ ಏನಂತಂದ್ರೆ, ನಿಮ್ಮ ಜೊತೆಗಿರುವಂತಹ ಸಹ ಕಲಾವಿದರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗೆ ಕ್ಯಾರೆಕ್ಟರ್ಸ್ ಬರೀತೇನೆ, ಅದನ್ನ ಬಿಲ್ಡಪ್ ಮಾಡ್ತೇನೆ ಅಂತ. ಸೊ ಯಾವ ಒಬ್ಬ ನಟನಿಗೆ ಸ್ಕ್ರಿಪ್ಟ್ ಬರೆಯೋದು ನಿಮಗೆ ತುಂಬಾ ಚಾಲೆಂಜ್ ಅಂತ ಅನ್ಸಿತ್ತು? ನನಗೆ ಧೈರ್ಯ ಅಂದರೆ ನವೀನ್ ಪಡೀಲ್ಗೆ ಸ್ಕ್ರಿಪ್ಟ್ ಬರೆಯಲಿಕ್ಕೆ ಬಹಳ ಈಸಿ. ಯಾಕೆ? ನವೀನ್ ಪಡೀಲ್ಗೆ ಯಾವ ಪಾತ್ರ ನಾನು ಆಲೋಚನೆ ಮಾಡಿಕೊಂಡು ಬರೀತೀನಲ್ಲ ನಾನು ಅವನಿಗಾಗಿ, ಅವನ ಬಾಡಿ ಲ್ಯಾಂಗ್ವೇಜ್ ಮತ್ತು ಅವನ ಶೈಲಿ, ಓಕೆ, ಆವಾಗ ನನಗೆ ಪಾತ್ರಗಳು ಈಸಿಯಾಗಿ ಸಿಗ್ತದೆ. ಅವನಿಗೆ ಬರೆದ್ರೆ ಅದನ್ನು ಜೀವಂತ ಮಾಡ್ತಾನೆ ಅವ. ಓಕೆ. ಅದು ಮುದುಕ ಆಗಲಿ, ಮುದುಕಿ ಆಗಲಿ, ಓಕೆ, ಚಿಕ್ಕ ಹುಡುಗ ಆಗಲಿ, ಅಂದರೆ ಅವ್ನು ಬರೀಲಿಕ್ಕೆ ಸುಲಭ. ನನಗೆ ಅದು, ನನಗೆ ಧೈರ್ಯ ಅಂದರೆ ಅವ್ನು ಮಾಡ್ತಾನೆ ಅವ. ಓಕೆ, ಅಂತ ಕಲಾವಿದ. ರೈಟ್. ಮತ್ತು ಭೋಜರಾಜ್ನನ್ನು ನಾನು ಅವನ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಅರವಿಂದ್ ಬೋಳರಿದ್ದು ಬಾಡಿ ಲ್ಯಾಂಗ್ವೇಜ್ ಏನಿದೆ, ಅವರು ಮಾಡುವ ಸ್ಟೈಲು, ಅಂಥದ್ದೇ ಪಾತ್ರ ತಲೆಗೆ ಬರೋದು. ಓಕೆ. ಅದು ಯಾವುದೋ ಪಾತ್ರವನ್ನು ನೋಡಿರ್ತೇನೆ, ಇದು ನಾನು ಈ ಪಾತ್ರ ಭೋಜನ ಮಲ್ಪವಲ್ಲಿ ಅಂತ ಆವಾಗಲೇ ತಲೆಗೆ ಬಂದಿರ್ತದೆ. ಬಾಲಣ್ಣ ಅಂತ ಒಂದು ಪಾತ್ರ ಬಂತು ದೇವರದಿಲ್ಲ ಕಾಪ್ನಲ್ಲಿ, ಭಾಳ ಚೆನ್ನಾಗಿ ಮಾಡಿದ್ದಾನೆ. ಯಾರು ಭೋಜ, ಅದು ನಮ್ಮ ಮನೆ ಹತ್ರ ಒಂದು ಬಾಲಣ್ಣ ಅಂತ. ಅವರು ನೆಲದಲ್ಲಿ ಇರುವುದಿಲ್ಲ, ಅವರು ಮುಂಡು ಕಟ್ಟಿಕೊಂಡು ಇಲ್ಲಿಂದ ಅವರು ಶರವೇಗ ಅಂತ ಹೇಳ್ತಾರಲ್ಲ, ಗಡಂಗಿಯಿಂದ ಹೊರಗೆ ಬರುವಾಗ ಮೆಲ್ಲ ಬರ್ತಾರೆ, ಅಲ್ಲಿಂದ ಸ್ಟಾರ್ಟ್ ಆದರೆ ಅದು ಮನೆ ತನಕ ಅಷ್ಟೇ ಸ್ಪೀಡ್. ಅದು ಓಕೆ, ಅಂದ್ರೆ ನಿಂತರೆ ಬೀಳ್ತಾರೆ ಅವರು. ಆ ಸ್ಪೀಡಲ್ಲಿ ಹೋದ್ರೆ ಮನೆಗೆ ಮುಟ್ತಾರೆ ಅವರು. ಆ ಪಾತ್ರ ನಂಗೆ ಇದನ್ನು ನಾನು ಭೋಜನ ಹತ್ರ ಮಾಡಿಸ್ಬೇಕಂತ ಬಾಲಣ್ಣ ಪಾತ್ರ ಬಂತ. ಬಹಳ ಸೂಪರ್ ಆಗಿ ಮಾಡಿದ್ದೇನೆ. ಆ ವ್ಯಕ್ತಿಯನ್ನು ನಾನು ತೋರಿಸಿದ್ದೇನೆ ಅವನಿಗೆ. ಅಲ್ಲ, ನೀವು ಇದು ಹೇಳುವಾಗ ನಂಗೆ ಯಾವ್ದು ನೆನಪಾಯ್ತು ಗೊತ್ತಾ? ವಿಮಾನದಲ್ಲಿ ಹೋಗೋದು, ನಿಮ್ಮ ದೋಸ್ತಿ ಯಾರು ಜುಂಜುನ್ವಾಲ ಅಂತೆ, ಅವನ್ ಪೈಲಟ್ ಅಂತೆ, ಅವನ ಮೇಲೆ ಹಾರಿಸಿದಂತೆ, ನೀನ್ ಇಲ್ಲೇ ನನ್ನ ಪಕ್ಕ ಕೂತ್ಕೊ. ಏನ್ ಐಕಾನಿಕ್, ಎಷ್ಟು ಪಂಚ್ ಅಂತಂದ್ರೆ ಎಷ್ಟು ಹೊತ್ತಿಗೂ ಅದನ್ನ ನೋಡಿದ್ರೆ ನಾವು ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ. ಒಂದ್ ಕಾಲ ಇತ್ತು ಸರ್, ಏನಂತಂದ್ರೆ ಆಗ ಇಷ್ಟೆಲ್ಲ ಮೊಬೈಲ್ ಎಲ್ಲ ಇರ್ಲಿಲ್ಲ. ನಿಮ್ಮ ನಾಟಕಗಳ ಸಿಡಿಗಳನ್ನ ಈ ಫಾರಿನಿಗೆ ಹೋಗುವವರೆಲ್ಲ
ಇಷ್ಟಿಷ್ಟು ತಗೊಂಡು ಹೋಗ್ತಾರೆ, ಅವ್ರಿಗೆ ಅದೇ ಎಂಟರ್ಟೈನ್ಮೆಂಟ್ ಅದು ಕಾಪಿ ಕಾರ್ಡ್ ಹಿಟ್ಸ್ ಅಂತ ಎಲ್ಲ ಕ್ಯಾಸೆಟ್ಸ್ನ ಅಂಗಡಿನವರು ಕಾಪಿ ಕಾರ್ಡ್ ಹಿಟ್ಸ್ ಅಂತ ಒಂದು ಇಷ್ಟು ದೊಡ್ಡ ಪ್ಯಾಕ್ ಮಾಡಿದ್ರು ಅವರು. ಓಕೆ ಟೋಟಲ್ ಎಲ್ಲ ನನ್ನ ಡ್ರಾಮಾ ಮತ್ತು ಇದು ಆಡಿಯೋ ಸಿ ಡಿ ಅದನ್ನೆಲ್ಲ ಒಂದು ಪ್ಯಾಕ್ ಮಾಡಿ ಇಡ್ತಿದ್ರು, ಅದನ್ನೇ ಕೊಂಡೋಗ್ತಿದ್ರು ಎಲ್ಲ. ಮತ್ತೆ ನನಗೆ ಫೋನ್ ಮಾಡಿದೆ ಎಲ್ಲಿ ಸಿಗ್ತದೆ ಅಂತ. ಆವಾಗ ನಾನು ಶಿವಮೊಗ್ಗ ಅಲ್ಲಿ ಎಲ್ಲ ಸಿಗ್ತದೆ ಕೊಂಡೋಗಿ ಅಂತ ಹೇಳ್ತಾ ಇದ್ದೆ ನಾನು. ಅದು ಅವರಿಗೆ ಒಬ್ಬ ಮುಸ್ಲಿಂ ಹೆಂಗಸು ಮತ್ತು ಅವ್ರ ಮಗ ಬಂದ ಮನೆಗೆ ಬಂದರು. ಅಂದರು ನಂಗೆ ಗೊತ್ತೇ ಇಲ್ಲ ಬಸವ ಅವರು. ಅವ್ರಿಗೆ ಕೇಳಿದರೆ ಗೊತ್ತಾಗ್ತದೆ ಅವರಿಗೆ. ಒಂದು ಏನು ಬಂದದ್ದು ಕೇಳಿದ್ರು. ನನ್ನ ಮಗ ಅವ ಗಲ್ಫಿಗೆ ಒಳ್ಳೆ ಕೆಲಸ ಉಂಟು, ಅವನಿಗೆ ಹೋಮ್ ಸಿಕ್ಕ, ಅವನಿಗೆ ಹೋದ ಕೂಡಲೇ ಅವನಿಗೆ ಹಿಂದೆ ಬರಬೇಕು. ನಾನು ವಾಪಸ್ ನನ್ನ ಕಾವಲೆ ಉಡೆ ನಾನು ವಾಪಸ್ ಬಂದೆ. ನಾನು ಹತ್ರ ಮಾತಾಡಿದೆ. ಮಾತಾಡಿ ನನ್ನ ದೊಡ್ಡ ಅಭಿಮಾನಿ ಅವ. ಅದಕ್ಕೆ ತಾಯಿ ಕರ್ಕೊಂಡು ಬಂದರು. ನೀವು ಸ್ವಲ್ಪ ಹೇಳಿ ಅವನಿಗೆ ಒಳ್ಳೆ ಕೆಲಸ ಬಿಟ್ಟು ಅವ್ನು ನಿಲ್ಲುವುದಿಲ್ಲ ಅಲ್ಲಿ ಅಂತ. ನಾನು ಇಷ್ಟು ಕ್ಯಾಸೆಟ್ಸ್ ಎಲ್ಲ ಇತ್ತು ನನ್ನ ಮನೆಯಲ್ಲಿತ್ತು, ಇದು ಇಟ್ಕೊಂಡು ಹೋಗು ಅಂತ ಹೇಳಿದೆ. ನೋಡಿದೆ, ಎಲ್ಲ ನೋಡಿದ. ಇದಿಲ್ಲ ಇದು ಸಹ ಇದಿಲ್ಲ, ಥ್ಯಾಂಕ್ಸ್ ಅಂತ ಹೇಳಿದೆ. ಆಮೇಲೆ ನೋಡು ನಿಮಗೆ ಬೇಸರ ಆದಾಗ ಇದನ್ನು ನೋಡು ನೀನು ಅಲ್ಲಿ ಅಂತ ಹೇಳಿದೆ. ಆಮೇಲೆ ನಂಬಲಿಕ್ಕಿಲ್ಲ ಅವಿನಾಶ್, ಅವ 5 ವರ್ಷದ ನಂತರ ಅವನೇ ಬಂದ. ಸರಿ ನಾನು ಗಲ್ಫುಡು ಉಂತಾಯಿ ನೀರು ನಿಂಗೆ ಬೇಜಾರಾನಾಗೆ ಅನವಿನ ತೂಪಿನಿ ಹಿಂಗೆ ಮರೆತು ಬಂದಿತ್ತು. ನಾನು ರಾತ್ರಿ ಲಂಚಿಡು ಐನ್ ತೂಪಿನ 5 ಬಕ್ಕ ಜಪ್ಪುನು ಪಕ್ಕ ಮನದಾನಿ ಕೆಲಸ ಹಿಂಗೆ ಗೊತ್ತಾವ್ಜಿ ಟೈಮ್ ಪೋಯ್ನ ಓದೋದು ಗೊತ್ತಾಗ್ಲಿಲ್ಲ ನನಗೆ. ಆಮೇಲೆ ಅದನ್ನೇ ನೋಡಿ ನಾನು ಎಷ್ಟು ವರ್ಷ ಅಲ್ಲೇ ಇದ್ದೆ, ನಾನು ಬರಲಿಲ್ಲ ನೋಡಿ. ನನ್ನ ತಾಯಿಗೆ ಬಹಳ ಖುಷಿ ಆಯ್ತು ಅಂತ ಹೇಳಿ. ನೋಡಿ ಇಂಥ ಲಕ್ಷ ಅಭಿಮಾನಿಗಳನ್ನ ನೀವು ಸಂಪಾದನೆ ಮಾಡಿದ್ದೀರಿ. ಒಂದು ಅಂದಾಜಿಗೆ ಒಂದು 15,000 ಶೋಸ್ ಆದ್ರೂ ನೀವು ಮಾಡಿರ್ಬೋದು, 15,000 ವೇದಿಕೆಗಳನ್ನ ನೀವು ಹತ್ತಿರಬಹುದು. ನೀವು ಅಟ್ಲೀಸ್ಟ್ ಕರಾವಳಿ ಭಾಗದಲ್ಲಂತೂ ನೀವು ಹೋಗದ ಊರುಗಳಿಲ್ಲ, ಹೋಗದ ಕೇರಿಗಳಿಲ್ಲ. ಒಂದು ದೇವಸ್ಥಾನಗಳು ಭಜನಾ ಮಂದಿರಗಳು ಅಷ್ಟು ಕಡೆ ನೀವು ಹೋಗಿದ್ದೀರಿ. ಎಲ್ಲ ನೀವೇ ಹೇಳೋ ಹಾಗೆ ನಿಮ್ಮನ್ನ ಬೆಳೆಸಿದ್ದು ಸರ್ವಧರ್ಮದ ಕಲಾಭಿಮಾನಿಗಳು. ಈ ಅಭಿಮಾನಿಗಳ ಪರಾಕಾಷ್ಠೆ ಅಂತ ಇರುತ್ತೆ ನೋಡಿ. ಸೊ ಆ ಒಂದು 2-3 ಸಂಗತಿಗಳನ್ನ ನೆನಪು ಮಾಡ್ಕೋಬೋದಾ? ತುಂಬ ಇದೆ ಅವಿನಾಶ್. ಅಂದರೆ ಅವರಿಲ್ಲದೆ ನಾವಿಲ್ಲ. ನಮ್ಮನ್ನು ಬೆಳೆಸಿದವರೇ ಅವರು, ನಮ್ಮನ್ನು ಸಾಕಿದವರೇ ಅವರು. ನಾವು ಯಾವಾಗಲೂ ಹೇಳೋದುಂಟು ನಮ್ಮ ಅನ್ನದ ಬಟ್ಟಲು ಅವರು ಅಂತ. ಕರೆಕ್ಟ್, ಖಂಡಿತ. ವ್ಯವಸ್ಥಾಪಕರು ಮತ್ತು ಅಭಿಮಾನಿಗಳು. ನಿಜ. ಇವತ್ತು ನಾನು ಊಟ ಮಾಡ್ತೇನೆ, ಅವರ ಹೆಸರಲ್ಲೇ ಊಟ ಮಾಡೋದು. ನಿಜ. ಅದು ಎಲ್ಲಿ ಬೇಕಾದರೆ ಹೇಳ್ತೇನೆ ನಾನು. ಅಷ್ಟೇ ಪ್ರೀತಿ ತೋರಿಸ್ತಾರೆ. ಕರೆಕ್ಟ್. ಅಂದರೆ ನಾವು ನಮಗೆ ನಮ್ಮ ತಲೆಯಲ್ಲಿ ಬರಬಾರ್ದು ನಾನೊಬ್ಬ ದೊಡ್ಡ ಕಲಾವಿದ ಅಂತ. ನಾನು ಸಾಮಾನ್ಯನಲ್ಲಿ ನಾನೊಬ್ಬ, ನನ್ನ ಟ್ಯಾಲೆಂಟ್ ಅದು ದೇವರು ಕೊಟ್ಟದ್ದು, ನನ್ನ ಸೊತ್ತಲ್ಲ ಅದು. ಅದಕ್ಕೆ ನೀವು ಇಲ್ಲಿದ್ದೀರಿ. ನನ್ನ ಸೊತ್ತಲ್ಲ ಅದು. ಒಂದು ಕಲಾವಿದ ಅದನ್ನು ಯಾವಾಗಲೂ ಆಲೋಚಿಸಬೇಕು. ಕರೆಕ್ಟ್. ನಾನು ದೊಡ್ಡ ಆರ್ಟಿಸ್ಟ್, ನಾನು ಪದ್ಯ ಹೇಳ್ತೇನೆ, ಬರೀತೇನೆ, ಆ್ಯಕ್ಟ್ ಮಾಡ್ತೇನೆ, ಡೈರೆಕ್ಷನ್ ಮಾಡ್ತೇನೆ. ಅದು ನನಗೆ ಗೊತ್ತೇ ಇರಬಾರ್ದು ಅದು. ಕರೆಕ್ಟ್. ಅದು ಆಗ್ತಾ ಹೋಗ್ಬೇಕು. ಕರೆಕ್ಟ್. ಅದರಿಂದ ಜನರಿಗೆ ಹತ್ರ ಆಗ್ಬೇಕು. ಮತ್ತು ಜನರು ಪ್ರೀತಿಸಿ ನಮ್ಮ ಹತ್ರ ಬರುವಾಗ ನಾವು ಅವರಿಗೆ ಪ್ರೀತಿ ತೋರಿಸದಿದ್ರೆ ಅದು ಒಂದು ಭಾಳ ದೊಡ್ಡ ದ್ರೋಹ ಅದು. ಅವರು ಆ ಕಡೆಯಿಂದ ತುಂಬ ಮಂದಿ ಬಂದರು ಮಾರೆ, ನಾನು ಈಚೆಯಿಂದ ಓಡುವುದು ಮಾಡಬಾರ್ದು. ಎಷ್ಟು ಹೊತ್ತೇ ಆಗಲಿ, ಅದು 1 ಗಂಟೆ ಆಗಲಿ 2 ಗಂಟೆ ಆಗಲಿ. ಈಗ ನಾವು ಡ್ರಾಮಾ ಮುಗಿಸ್ ತಕ್ಷಣ 2 ಗಂಟೆ ಆಗ್ತದೆ, 2:30 ಆಗ್ತದೆ. ಆದರೂ ತುಂಬ ಫ್ಯಾಮಿಲಿ ಒಳಗೆ ಬರ್ತಾರೆ, ಫೋಟೋ ತೆಗಿಸ್ಲಿಕ್ಕೆ ಬರ್ತಾರೆ. ನನ್ನ ಮಗ ಮುಂಜಿ ಪತ್ರಲ್ಲ ಅಂತ ಹೇಳ್ತಾರೆ, ಮಗುವನ್ನು ಕೊಡ್ತಾರೆ. ಆಗ ನಾವು ಅವರು ಆ ಪ್ರೀತಿಯಿಂದ ಬರುವಾಗ ಅವರಿಗೆ ನಾವು ನಮ್ಮನ್ನು ಸಾಕಿದವರು ಅವರೇ. ನಮಗೆ ಗಂಟೆ ನೋಡಲಿಕ್ಕಿಲ್ಲ ಅವಾಗ. ಅದು 3 ಗಂಟೆ ಆಗಲಿ 4 ಗಂಟೆ ಆಗಲಿ. ನಾವು ಈವರೆಗೆ ನಾನು ಮಾಡೇ ಇಲ್ಲ, ಇನ್ನೂ ಸಹ ಮಾಡೋದಿಲ್ಲ. ಒಂದು 2-3 ಇನ್ಸಿಡೆಂಟ್ಸ್ ಹೇಳ್ಬೋದಾ? ಅದು ಒಂದು ಅವರಿಗೆ ತುಂಬ ಪ್ರಾಯ ಆಗಿತ್ತು. ಅವರ ಮಗ ಬಂದು ಹೇಳಿದರು, ನಮ್ಮ ತಾಯಿ ನಿಮ್ಮ ದೊಡ್ಡ ಅಭಿಮಾನಿ. ಅಲ್ಲಿ ಪಕ್ಕ ನಾಟಕ ಇತ್ತು ನಮಗೆ ಅಲ್ಲೇ. ಹೌದಾ ಸರ್, ಎಲ್ಲಿದ್ದಾರೆ? ಮನೆಯಲ್ಲಿದ್ದಾರೆ. ಅದು ಗದ್ದೆಯಲ್ಲುಂಟು, ಹೋಗ್ಲಿಕ್ಕೆ ತುಂಬ ಕಷ್ಟ. ಅಯ್ಯೋ ತಾಯಿಯನ್ನು ನೋಡ್ಲಿಕ್ಕೆ ಗದ್ದೆ ಅದೇ ಏನಾದ್ರು ನಾನು ಬರ್ತೀನಿ ಅಂತ ಹೋದೆ ಅವ್ರ ಮನೆಗೆ. ಗದ್ದೆ ಇಳಿದು ತುಂಬ ಹೋಗ್ಲಿಕ್ಕಿತ್ತು. ಅವ್ರ ತಾಯಿ ಹೀಗೆ ಅಲ್ಲಿ ಎದುರು TV ನೋಡಿದ್ರು. ಅಮ್ಮನ ಹತ್ರ, ಅಮ್ಮ ಯಾರು ಬಂದಿದ್ದಾರೆ ನೋಡಿ, ದೇವದಾಸ್ ಕಾಪಿ ಕಾರ್ಡ್ ಬಂದಿದ್ದಾರೆ. ನೋಡುವಾಗ ಸ್ವಲ್ಪ ಎಕ್ಸೈಟ್ ಆದ್ರು. ಈಗೀಗಾಯ್ತು, ಈಗ ನೋಡಿದ್ರು ನಾನು ಅಮ್ಮ ಅಂತ. ನಾನು ಕಾಲಿಡಿದೆ ಮತ್ತು ಅವ್ರ ಹತ್ರ ಕೂತ್ಕೊಂಡೆ. ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ, ಬಟ್ ಎಲ್ಲ ನಗ್ಲಿಕ್ಕೆಲ್ಲ ಆಗ್ತದೆ, ಮಾತಾಡ್ಲಿಕ್ಕೆ ಆಗ್ತದೆ. ಅವ್ರ ಕಣ್ಣಲ್ಲಿ ನೀರು ಬಂತು. ಅವಳು ನನ್ನ ಕಣ್ಣಲ್ಲಿ ನೀರು ಬಂತು. ಅಯ್ಯೋ, ತಾಯಿಯ ಆ ಪ್ರೀತಿಯ ಮಮತೆ ಉಂಟಲ್ಲ, ನನಗೆ ಭಾಳ ಆಶ್ಚರ್ಯ ಆಯಿತು. ಅವ್ರ ಮಗ ಹೇಳಿದರು, ಅಮ್ಮ ತುಂಬ ವೀಕ್ ಆಗಿದ್ದರು, ಮತ್ತು ನಾನು ಅವರಿಗೆ TV ಹಾಕಿ ನಿಮ್ಮ ಕ್ಯಾಸೆಟ್ಸ್, ನಿಮ್ಮ ಡೈಲಾಗ್ಸ್ ಎಲ್ಲ ಅವರಿಗೆ ರೀಚ್ ಆಗುವಾಗಿ ಒಂದು ಮಾನಿಟರೆಲ್ಲ ಹಾಕಿ ಅವ್ರಿಗೆ ಇಟ್ಟೋದು. ಯಾವಾಗಲೂ ಇಡೋದು. ಮಾತಾಡ್ತಿರ್ಲಿಲ್ಲ. ಈಗ ತುಂಬ ಇಂಪ್ರೂವ್. ಅಂದರೆ ನಗ್ತಾರೆ,
ಅದನ್ನು ನೋಡಿ ಓಹೋ. ನಗ್ತಾರೆ. ಆಮೇಲೆ ತುಂಬ ಹುಷಾರಾಗಿದ್ದಾರೆ ನೋಡಿ. ಒಂದು ಹಾಸ್ಯಕ್ಕೆ, ಒಂದು ರಂಗಭೂಮಿಯ ಒಂದು ನಟನೆಗೆ, ಮತ್ತು ಅದೊಂದು ಆರೋಗ್ಯಕ್ಕೊಂದು ಎಷ್ಟು ದೊಡ್ಡ ಕನೆಕ್ಷನ್ ಉಂಟು. ಖಂಡಿತ ಎಲ್ಲ ಅವರು ಈಗ ತುಂಬ ನಾವು ಅವರನ್ನು ಇಷ್ಟರವರೆಗೆ ನಾವು ನೋಡ್ತೇವೆ ಅಂತ ನಾನು ಭಾವಿಸೇ ಇರಲಿಲ್ಲ. ಓಕೆ. ಅವರು ಈಗ ಚೆನ್ನಾಗಿದ್ದಾರೆ. ಅಲ್ಲ, ಅದೇ ನಿಮ್ಮ ನಾಟಕದ, ನಿಮ್ಮ ಈ ಐಕಾನಿಕ್ ದೃಶ್ಯಗಳ ಬ್ಯೂಟಿನೇ ಅದು ಸರ್. ಏನಂದ್ರೆ ಈಗ ನಾನೇ ಒಂದು 15 ಸಲ ಆಲ್ರೆಡಿ ನಾನು ನೋಡಿರ್ತೇನೆ, ಬಟ್ ಎಗೇನ್ 16ನೇ ಸಲ ಅದೇ ಒಂದು ಸ್ಫೂರ್ತಿಯಿಂದ ನಾನು ಅದನ್ನ ನೋಡ್ತೇನೆ. ಅದೇ ಬ್ಯೂಟಿ. ಆಮೇಲೆ ನಿಮ್ಮ ಇಷ್ಟೂ ನಾಟಕಗಳಲ್ಲಿ 58 ನಾಟಕಗಳಲ್ಲಿ, ಇಫ್ ಐ ಆಮ್ ರೈಟ್, ಫಸ್ಟಿಂದ 2 ಗಂಟೆ ಫುಲ್ ನಗ್ಸಿರ್ತೀರಿ, ಲಾಸ್ಟಿಗೆ ಒಂದು 5 ನಿಮಿಷ ನೀವು ಒಂದು ಪಂಚ್ ಕೊಟ್ಟು ಎಲ್ಲರನ್ನ ಅಳಿಸಿ ಬಿಡ್ತೀರಿ. ಆಗ 2 ಗಂಟೆ ನಾವು ನಕ್ಕಿದ್ದೆಲ್ಲ ಮರ್ತು ಮರ್ತೋಗ್ತದೆ. ಈ ಥರದ ಸನ್ನಿವೇಶಗಳು ತುಂಬ ಸಲ ಎಷ್ಟೋ ನಾಟಕಗಳಲ್ಲಿ ಹಾಸ್ಯ ಕಲಾವಿದರನ್ನು ಮರ್ತು ಬಿಡ್ತಾರೆ ಜನ. ಯಾಕೆ? ಅಂಥ ಸೀನ್ ಬಂದಾಗ. ಓಕೆ. ಈಗ ಇದು ಯಾನೋರಿ ಬರುಲಿಯ, ಓಕೆ, ಒಂದು ಮೂಗಿಯ ಕತೆ. ಮೂಗಿ, ಅವಳಿಗೂ ಒಂದು ಬದುಕು ಬೇಕು, ಅವಳಿಗೆ ಒಂದು ಲೈಫ್ ಕೊಡುವವರು ಬೇಕು ಯಾರಾದರೂ. ಮೂಗಿ ಆದ್ರೇನು, ಅವಳಿಗೆ ಸಹ ಆಸೆ ಇರ್ತದೆ, ಆಕಾಂಕ್ಷೆ ಇರ್ತದಲ್ಲ. ಆ ಮೂಗಿ ತಪ್ಪು ಮಾಡಲಿಲ್ಲ, ತಪ್ಪು ನಿನ್ನ ತಪ್ಪಿಂದ ನಿನ್ನ ತಂಗಿಗೆ ಹಿಂಗಿಗೆ ಆಯಿತು ಅಂತ ಭಯವಾಗ ತಂದೆ. ಆ ಮೂಕ ವೇದನೆ ತೋರಿಸೋದು ನನ್ನಿಂದ ಅಲ್ಲ. ಅವಳಿಗೆ ಬಂದ ಗಂಡು ನನ್ನ ಬಾಯಿ ಅವನ ಮಾತು ಬರೋದಿಲ್ಲ ಅಂತ ನನಗೆ ಬೇಡ ಹೇಳ್ತಾನೆ. ಆಗ ತಂಗಿಯನ್ನು ಕರ್ಕೊಂಡು ಬಂದು ಮದುವೆ ಮಾಡಿಸೋದು ಅವಳು. ಸರಿ, ಅವ ಸೋತ ಅಂತ ಇವಳಿಗೆ ಬೇದರಾಗ್ತದ. ಕರೆಕ್ಟ್. ಆ ಮೂಕ ವೇದನೆ ಉಂಟಲ್ಲ, ಆ ಕಡೆಗೆ ಅವಳು ಮಂಜುಳಾ ಅಂತ ಮಾಡಿದ್ಲು ಅವಳು. ಅದು ನಾವು ಸ್ಟೇಜಲ್ಲಿ ನಾವು ನಮ್ಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಡಿಯನ್ಸ್ ಕೂಡ ಎಲ್ಲರೂ ಖರ್ಚಿ ಪೊದ್ದೆ ಆಗಿದೆ. ಬಿ ಆರ್ ಶೆಟ್ರು ದುಬೈಯಲ್ಲಿ ಆ ಡ್ರಾಮಾ ನೋಡಿ ಎಂಡಿಗೆ ಒಳಗೆ ಬಂದರು, ಅಳ್ತಾ ಬಂದರು. ಬಂದು ಅವ್ರದ್ದು ಖರ್ಚಿಪಿತ್ತು, ಅದನ್ನು ನನ್ನ ಮುಖಕ್ಕೆ ಹೀಗೆ ಮಾಡಿದರು. ನಾನು ಬುಲಿಪಾದ ಚಂಡಿ ಹೇಳಿದ್ರು. ಬಿ ಆರ್ ಶೆಟ್ರು ಅವರು ಭಾಳ ದೊಡ್ಡ ಅಭಿಮಾನಿ. ಅಲ್ಲಿ ನನ್ನ ನಾಟಕ ಬಂದರೆ ದುಬೈಯಲ್ಲಿ ಬಂದು ನೋಡ್ತಾರೆ. ಹೌದು, ಆ ಟೈಮಲ್ಲಿ 9 ಗಂಟೆ ನಿಂತಿದ್ದಾರೆ, 2 ನಾಟಕ ನೋಡಿ ಹೋಗಿದ್ದಾರೆ. ಹಾಗೆ ಆ ಸನ್ನಿವೇಶಗಳು ಕೆಲವು ಸಲ ಬಾಕಿದ್ದೆಲ್ಲ ಹಾಸ್ಯವನ್ನೆಲ್ಲ ಮರೆತು ಬಿಡ್ತದೆ, ಅದು ಮರೆಯುವಾಗೆ ಮಾಡ್ತದೆ. ನಿಜ. ನಾವು ಎಷ್ಟು ನಗಿಸಿದ್ದೇವೆ ಅದರಲ್ಲಿ. ನಾನು DK ಅಂತ ಒಂದು ಆ ಪಾತ್ರ, ಅದು ಸಿನಿಮಾ ಮಾಡುವಂತ ತಂದೆ ತೀರಿ ಹೋದ್ರು ಅಂತ. ಇಲ್ಲೆಲ್ಲ ಭಾರಿ ಖುಷಿ ಹೊಂಡ, ಭಾರಿ ಜಾಲಿ, ದಾನಿ ಜಾಲಿ. ಇಲ್ಲಲ್ಲಿ ದೀಪಾವಳಿ ವೈದ್ಯಲಾಗ ಆತನಿಗೆ ಎಂಚಿನ ಗಮ್ಮತ್ತು, ದಾದ ಗೌಜಿ ಮಾರೆ ಅವೇ ಅಮ್ಮೀರ್ ತೀರ್ಬೋಯ್ತತಿ. ಅಮ್ಮೀರ್ ತೀರ್ಬೋಡ ದೀಪಾವಳಿ ಮಾರೆ ಆಸ್ತಿ ಬಾಲಾಜಿ, DK CK ಕೋಕೆ. ನಾನು 3 ಜನಕ್ಕೂ 20 ಲಕ್ಷ ತೆಗೆದನು. ಕಾಸು ಸಿಕ್ಕಬೇಕಾದ ಸೈಪಡಿನ ಗೊತ್ತಾವ್ಜಿ, ನಿದ್ರೆ ಇಜ್ಜೆ ಕೊಟ್ಟ ರಾತ್ರಿಗಳ ಕೊಲ್ಲೊಂದು ಗೆಂತೀನಿ ನಾನು. ಇವರವ್ರು ಎಲಿಗೊನೊಬ್ಬನು ಕಟ್ಟನೆ ನಂದು ಪಾತ್ರ ನೋಡಿಲ್ಲ, ನೆನ್ಪುಟ್ಟ. ಅಂದ್ರೆ ಅಷ್ಟು ನಾಟಕಗಳನ್ನು ನೋಡಿ ಇದು ಯಾವ ನಾಟಕದ ಸೀನ್ ಅಂತ ತಕ್ಷಣಕ್ಕೆ ನೆನಪಾಗುದಿಲ್ಲ ಅಷ್ಟೇ. ಸೂಪರ್, ಬಹಳ ಸೂಪರ್ ಹಿಟ್ ನಾಟಕ ಅದು. ನನ್ನೊಂದು ಫೇವ್ರೇಟ್ ನಾಟಕ ಅದು. ಈಗ ನಿಮ್ಮ ಪಾಪ್ಯುಲಾರಿಟಿಗೆ ಕನಿಷ್ಠ 1 ಸಲ ಆದ್ರೂ ನೀವು ಟ್ರೋಲ್ ಆಗ್ಬೇಕಿತ್ತು, ಕನಿಷ್ಠ. ಅಂದ್ರೆ ಈಗಿನ ಈ ಸೋಷಿಯಲ್ ಮೀಡಿಯಾ ಜಗತ್ನಲ್ಲಿ ಆಮೇಲೆ ಕನಿಷ್ಠ 1 ಸಲ ಆದ್ರೂ ಎಲ್ಲೋ ಕಾಂಟ್ರವರ್ಸಿಗೆ ಕಾಪಿ ಕಾಡ್ರು ಬರಬೇಕಿತ್ತು, ಮಿನಿಮಮ್ 1 ಸಲ. ಆದ್ರೆ ಸಚಿನ್ ತೆಂಡೂಲ್ಕರ್ ಒಂದು ಮಾತು ಹೇಳ್ತಾರೆ, ನಾನು ಈ ಹಂತಕ್ಕೆ ಬಂದು ಮುಟ್ಟಿದ್ದೇನೆ, ಕಷ್ಟಪಟ್ಟಿದ್ದೇನೆ, ಆದ್ರೆ ಇಲ್ಲಿರೋದು ಇನ್ನೂ ಕಷ್ಟ ಅಂತ. ಈ ಕಾಂಟ್ರವರ್ಸಿಗಳಿಂದ ದೂರ ಕಾಪಿ ಕಾಡೋ, ಒಂದು ರಾಜಕೀಯದ ಬಗ್ಗೆ ಒಂದು ಮಾತಾಡೋದಾಗ್ಲಿ, ಒಂದು ಬೇರೆ ಬೇರೆ ಯಾವುದೋ ಗಲಾಟೆ ಇದ್ರ ಬಗ್ಗೆ ಮಾತಾಡೋದು, ಯಾವತ್ತು ಎಲ್ಲೂ ಮಾತಾಡದೆ ಬಾಯಿ ಮುಚ್ಕೊಂಡು ಹೇಗೆ ಕೂತಿದ್ದೀರಿ? ನೋ ಕಮೆಂಟ್ಸ್. ಅಂದರೆ ಇಗ್ನೋರ್ ಮಾಡೋದು. ನಮ್ಮ ಕೆಲಸವನ್ನು ನಾವು ಯಾಕೆ ಹಾಳು ಮಾಡಬೇಕು? ನಮಗೆ ಬೇಕಾದಷ್ಟು ಕೆಲಸ ಇದೆ. ನಾವು ಯಾವುದೇ ಕಾಂಟ್ರವರ್ಸಿಗೆ ಗುರಿ ಆದರೆ ಅವನಿಗೆ ಉತ್ತರ ಕೊಡ್ಲಿಕ್ಕೆ ಹೋದರೆ ನಮ್ಮ ಕೆಲಸ ಹಾಳಾಗ್ತದೆ. ಇಲ್ಲಿ ಇಗ್ನೋರ್ ಮಾಡಿಬಿಡೋದು. ತನ್ನಷ್ಟಾಗಿ ಇಗ್ನೋರ್ ಮಾಡೋದು. ಏನು ಅನ್ಯಾಯ ಮಾಡಿದ್ದಾರೆ ಯಾರು ಅವನ ಹತ್ರ ಹೋಗಿ ಕರೆದು ಮಾತಾಡೋದು. ಅಂದರೆ ಅಣ್ಣ ಈಗ ನಾನು ನಿಮ್ಗೆ ಏನೋ ಬೇಜಾರುಂಡ ಇಜ್ಜತ್ತ ಬಗದ ಅಣ್ಣ ಹಿಂಗೆ ಕಂಚ ಬನ್ನಿ ನಂಚತ್ತವೆ ಅವನು ಕರಗಿ ನೀರಾಗ್ತಾನೆ ಅವಾಗ. ಅಲ್ಲ ಪಣ್ಣಿಟ್ಟು ಯಾನ್ ಪಣ್ಣಿ ಅಂತ ನಿಜವಾದ ಎಂಕ್ಲ ಗೊತ್ತಿಜ್ಜಿ. ಹೀಗೆಲ್ಲ ನಿಜವಾಗಿ ಯಾರು ನಮ್ಮನ್ನು ದ್ವೇಷ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ನಾವು ಅನ್ಯಾಯ ಅಂತೂ ಮಾಡೋದಿಲ್ಲ. ಯಾವ ತಂಡಕ್ಕೂ ಅನ್ಯಾಯ ಮಾಡೋದಿಲ್ಲ, ಯಾವ ಕಲಾವಿದನಿಗೂ ಅನ್ಯಾಯ ಮಾಡೋದಿಲ್ಲ, ಯಾವ ತಂಡದ ಯಾವುದು ಕಾಂಟ್ರಾಕ್ಟರ್ನು ನನಗೆ ಕೊಡಿ, ನಾನು ಮಾಡಿ ಅಂತ ಹೇಳೋದಿಲ್ಲ. ನನಗೆ ಬಂದ ನಮ್ಮದು ಹೆಚ್ಚಾದರೆ ನಾನು ಬಾಕಿ ತಂಡಕ್ಕೆ ಎಲ್ಲ ನಂಬರ್ ಹಿಡಿದೆ ನನ್ನ ಹತ್ರ. ಓಕೆ, ಖಾಲಿ ಉಂಟಾ ಮುಕ್ಲೈದು ಶೋ ಬೋರ್ಡ್ಗೆ ಅಂತ ನಾನು ಹೇಳ್ತೇನೆ. ಆದರೆ ಎಲ್ಲ ಕಲಾವಿದರು, ಈಗ ತುಂಬ ತಂಡ ಉಂಟು, ಎಲ್ಲ ಕಲಾವಿದರು ಅವಿನಾಶ್ ನನ್ನ ಹತ್ರ ಭಾಳ ಹತ್ರ ಇದ್ದಾರೆ, ಭಾಳ ಪ್ರೀತಿ. ನಾನಂದರೆ ಎಲ್ಲಿ ಹೋದ್ರು ನಾನು ಸ್ವಾಮಿ ಹೋದಾಗೆ.
ನಿಜ ನಿಜ ನಿಜ. ನನಗೆ ಆಶ್ಚರ್ಯ ಆಗ್ತದೆ. ಅಲ್ಲ, ಎಲ್ರು ಅಷ್ಟೇ ಪ್ರೀತಿಯಿಂದ ಮಾಸ್ಟ್ರು ಅಂತ ಹೇಳಿ ನೀವು ಎದುರು ಬಂದಾಗ ಕಾಲು ಹಿಡ್ದೆ ಖಂಡಿತ ಖಂಡಿತ ಅದು ಅವರು ತೋರಿಸುವ ಪ್ರೀತಿ. ಮತ್ತು ಕೆಲವರಿಗೆ ಕಿವಿ ಮಾತು ಹೇಳ್ತೇನೆ ನಾನು, ರಂಗಭೂಮಿ ಅಂದರೆ ಏನು, ಹೇಗೆ ಕೆಲಸ ಮಾಡಬೇಕು, ಯಾವುದನ್ನೆಲ್ಲ ಕಿವಿಗೆ ತಗೊಳ್ಬೇಕು, ಯಾವುದು ತಗೊಳ್ಬಾರ್ದು, ಇಂಥದ್ದನ್ನೆಲ್ಲ ಕೆಲವು ಸಲ ನಾನು ಮನೆಗೆ ಬಂದಾಗ ಪುರ್ಸೊತ್ತಿದ್ದಾಗ ಅವರಿಗೆ ಹೇಳ್ತೇನೆ. ಅವು ಮಾಸ್ಟರ್ ಇರು ಪಂಡ ಸರಿ ಇರು ಆನಂಜಿ ಪಾತ್ರ ಪಂಡರು ಅವು ಸರ್ ಯಾನು ಅಂಚನೆ ಮಲ್ತೆ ಒಕ್ಕ ಕರೆಕ್ಟ್ ನಾವು ಕೋಪ ಯಾನು ರಪ್ಪ ಏರು ನೋವು ಯಾನು ಉಂಟದೈತೆ. ನೋಡಿ ಅದು ಒಂದು ಸುಧಾರಣೆ ಆಯ್ತಲ್ಲ ಅಲ್ಲಿ. ಕರೆಕ್ಟ್. ಅದೇ. ಆದರೆ ಮತ್ತೆ ಯಾರ ಬಗ್ಗೆ, ರಾಜಕೀಯದ ಬಗ್ಗೆ ನಾನು ಮಾತಾಡೋದಿಲ್ಲ. ಎಲ್ಲ ರಾಜಕೀಯ ವ್ಯಕ್ತಿಗಳ ಹತ್ರ ಇದೆ ನಾನು. ಕರೆಕ್ಟ್. ಯಾವ ಪಕ್ಷವೇ ಆಗಲಿ ಎಲ್ಲರೂ ನನ್ನ ಹತ್ರ ಇದ್ದಾರೆ, ನನ್ನ ಹತ್ರ ಮಾತಾಡ್ತಾರೆ, ಪ್ರೀತಿ ಮಾಡ್ತಾರೆ ಎಲ್ಲ. ಅವ್ರು ಕರೆದ್ರೆ ಅವ್ರಿಗೂ ನಾಟಕ ಮಾಡ್ತೇನೆ. ಹರೀಶ್ ಪುಂಜ ಅವರು 7 ನಾಟಕ ಮಾಡಿಸಿದ್ರು ಲಾಸ್ಟ್ ಟೈಮ್. ಓಕೆ. ಅಂದರೆ ಅವರದ್ದು ಯೋಜನೆಗಳನ್ನ ಜನರಿಗೆ ಮುಟ್ಟಿಸುವ ಕಾರ್ಯಕ್ರಮ. ಓಕೆ. ಅದಕ್ಕೆ ನನ್ನನ್ನು ಕರೆದ್ರು. ಅವರಿಗೆ ನಾನಂದ್ರೆ ಬಹಳ ಪ್ರೀತಿ, ಕರೀದು. ಐವಟಿ ಸೋಜ ಅವರು ಮುದ್ರಂಗಡಿಯಲ್ಲಿ ವರ್ಷಕ್ಕೊಂದು ನಾಟಕ ಅಲ್ಲಿ ಬೇಕು ಅವರಿಗೆ, ಮಾಡೇ ಮಾಡಿಸ್ತಾರೆ. ಅಣ್ಣ ಯಾಪ ಡೇಟ್ ಕೊರ್ಪರ್ ಹೆಂಗೆ ಅಂತ ಕೇಳ್ತಾರೆ. ಅದೊಂದು ಪ್ರೀತಿ ಅವರಿಗೆ, ಐವಟಿ ಸೋಜ ಅವರಿಗೆ. ಆಮೇಲೆ ಅಭಯ ಸರ್ ಅಂದರೆ ನಾನು ಮೊದಲಿಂದಲೂ ಭಾಳ ಭಾಳ ಪ್ರೀತಿ ಅವರಿಗೆ. ನಳಿನಣ್ಣ ಓಕೆ. ಜಾಸ್ತಿ ನನ್ನ ಫ್ರೀ ಇದ್ರೆ ನಾನು ಸೀದಾ ನನ್ನ ಹತ್ರ ಕೂತ್ಕೊಂಡು ಮಾತಾಡ್ತಾರೆ. ಎಲ್ಲಿದ್ದೀರಿ ಸರ್, ನಾನು ಬಂದೆ ಅಂತ ಮಾತಾಡ್ತೇನೆ. ಆಮೇಲೆ ಎಲ್ಲ ವೇದವ್ಯಾಸ ಕಾಮತ್ಜಿ ಎಲ್ಲ ಪಾರ್ಟಿಗಳು ನಮ್ಮ ಜೊತೆಯಾಗಿದ್ದಾರೆ. ನಾನು ಯಾವ ಪಾರ್ಟಿಯಿಂದ ಯಾರಿಗೂ ಸಹ ಗೊತ್ತಿಲ್ಲ. ಬಿಟ್ಕೊಡೋದು ಇಲ್ಲ. ಇಲ್ಲ, ಪ್ರಧಾನಿಯವರು ಬಂದಾಗ ಅದು ರಾಜಕೀಯ ವಿಸಿಟ್ ಅಲ್ಲ ಅವ್ರು. ಲಾಸ್ಟ್ ಟೈಮ್ ಬಂದಿದ್ರಲ್ಲ, ಅವಾಗ ಒಂದು ಬೈಟ್ ಕೊಡಬೇಕು ಅಂತ ಹೇಳಿದ್ರು. ಅಯ್ಯೋ ಖಂಡಿತ ಕೊಡ್ತೇನೆ ನಾನು. ನಮ್ಮ ಪ್ರಧಾನಿ, ನಮ್ಮ ಹೆಮ್ಮೆಯ ಪ್ರಧಾನಿ ಅವರು. ನಾಳೆ ಪ್ರಧಾನಿಯವರು ಬರುವಾಗ ನಾನು ಆಗುದಿಲ್ಲ ಅಂತ ಹೇಳಿದ್ರೆ ದೊಡ್ಡ ಯಾರು ಹೇಳುವುದಿಲ್ಲ. ಅದು ನಾನು ನಮ್ಮ ನೆಚ್ಚಿನ ಪ್ರಧಾನಿ ಬರ್ತಾ ಇದ್ದಾರೆ, ಎಲ್ಲರೂ ಬನ್ನಿ. ಆದ್ರೆ ಅದಕ್ಕೂ ಏನಾದರೂ ನಿಮಗೆ ಬಂದಿದೆ, ಫೋನಲ್ಲಿ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಂದು ಹಾಕ್ಲಿಲ್ಲ, ಬಾಕಿ ಅವ್ರದ್ದೆಲ್ಲ ಬೈದಿದ್ದಾರೆ, ನನಗೆ ಬೈಲಿಲ್ಲ. ಫೋನಲ್ಲೆಲ್ಲ ಕಾಪಿಗಾಡ್ರೆ ಹಿರಿಗಿದೆ. ಅಯ್ಯೋ ಅಣ್ಣ ಕಾಂಗ್ರೆಸ್ ಆದುಪ್ಪು ಏನು ಪಾರ್ಟಿದು ಪಂತಿನತಿ ಎನ್ನ ಪ್ರಧಾನಿ ಬನ್ನಿ ಎಲ್ಲ ಇರು ಕಾಂಗ್ರೆಸ್ ಆದಿತ್ತು ನಂಡು ಇರ್ನ ರಾಹುಲ್ ಗಾಂಧಿ ಪ್ರಧಾನಿ ಅಂಡಲ್ಲ ಯಾನು ಆರು ಬನ್ನಾಗ ಇರು ಬೈಟ್ಗೆ ಅಂಡೆ ಯಾನು ಕೊರ್ಪೆ ನಮ್ಮ ಪ್ರಧಾನಿ, ಭಾರತದ ಪ್ರಧಾನಿ. ಕರೆಕ್ಟ್. ಇರೆಗ್ಲ ಆರೇ ಪ್ರಧಾನಿ ಅತ್ತೆ. ನಾನು ಕನ್ವಿನ್ಸ್ ಮಾಡಿದೆ ಅವಾಗ. ಅವರಿಗೆ ಕನ್ವಿನ್ಸ್ ಮಾಡಿ ಅರ್ಥ ಆಯ್ತು ಅವರಿಗೆ. ಆದ್ರು ಕನ್ವಿನ್ಸ್ ಆದ್ರು ಅವರು. 2-3-4 ಮಂದಿ ಫೋನ್ ಮಾಡಿದ್ರು. ಸರ್ ಇರ್ನ ಅಭಿಮಾನಿ ಬರ್ಚಿತ್ತು ಪೊಲಿಟಿಕ್ಸ್ ಹತ್ತಣ್ಣ ನಾವು ನಮ್ಮ ಭಾರತದ ಪ್ರಧಾನಿ ಬಂದಾಗ ಯಾನೊಂಜಿ ವೆಲ್ಕಮ್ ಅಲ್ದಿನ ಆತೆ ಏನೇಗ್ಲ ಮಲ್ಪಲ್ಲಿ ಯಾನೋಡ ಪಂಡೇರಿ ಯಾನೊಂಜಿ ರಂಗಭೂಮಿ ಹಿಡಿತು ಒಂದು ಸೆಲೆಬ್ರಿಟಿ ಆಂಡಿಟ್ಟು ಬತ್ತು ಪಂಡೇರಿ ಇದನ್ನ ಮಾತಾಡಲು ಬಂದರೆ ಕರೆಕ್ಟ್ ಆಯ್ತು ದಾ ತಪ್ಪುಂಡು ಇಕ್ಲ ಅಂಚೆ ಎನ್ನೊಚ್ಚಿ ಪಾರ್ಟಿಂದ ಎನ್ನೊಚ್ಚಿ ಹೆಂಗ ಮಾತಾಡಿದಾಗಲಿ ಕಲಾವಿದರಿಗೆ ಪಾರ್ಟಿ ಇಜ್ಜಿ ಪಕ್ಷ ಇಜ್ಜಿ ಸರಿ ಈರ್ಲೆತ್ತನೆಲ್ಲ ಬರ್ಪೇನೆಲ್ಲೇ ಸರಿ ಅಂತ ಹೇಳಿದೆ. ಸಮಾಧಾನ. ಈ ಕುಂದಾಪುರ ಸೈಡ್ ಮತ್ತೆ ಉತ್ತರ ಕನ್ನಡ ಭಾಗಕ್ಕೂ ನಿಮ್ಮ ನಾಟಕ ತಂಡಗಳೆಲ್ಲ ಹೋಗ್ತವೆ. ನೀವು ತುಳುವಲ್ಲಿ ಇಷ್ಟೆಲ್ಲ ಮಾಡಿ ಕುಂದಾಪುರ ಸೈಡ್ ಅಲ್ಲೆಲ್ಲ ಹೋಗುವಾಗ, ಎಸ್ಪೆಷಲಿ ಬ್ರಹ್ಮಾವರದ ನಂತರ ಆಚೆ, ಈ ಕನ್ನಡದಲ್ಲಿ ಅದನ್ನ ಮಾಡೋದು ತುಂಬಾ ಚಾಲೆಂಜ್ ಅಲ್ವಾ ಸರ್? ಅಯ್ಯೋ, ಅದು ಬದುಕುದು ಊರಿನ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು. ಅಲ್ಲಿ ಸಂಗಮ್ ಅಂತ ಒಂದು ತಂಡ ಇದೆ, ಪ್ರದೀಪ್ ಕುಮಾರ್ ಅಂತ. ಅವ್ರು ಫಸ್ಟ್ ನಮ್ಮನ್ನ ಅಲ್ಲಿ ಕನ್ನಡ ಮಾಡಿ ಸರ್ ಅಂತ ಕರೆದ್ರು. ಅದು ಸೂಪರ್ ಹಿಟ್ ಆಯ್ತು. ಬದುಕಿ ಉಳಿದಿರೋ 40-45 ಶೋ ಮಾಡಿದ್ದೇವೆ ನಾವು ಕುಂದಾಪುರದಲ್ಲಿ. ಆವಾಗ ಏನಾಯ್ತು, ಮೇಜರ್ ರೋಲ್ಸ್ ಎಲ್ಲ ಚೆನ್ನಾಗಿ ಕನ್ನಡ ಬರೋರು, ಕೆಲವರಿಗೆ ಅಷ್ಟೊಂದು ಉಚ್ಚಾರ ಎಲ್ಲ ಕರೆಕ್ಟ್ ಬರೋದಿಲ್ಲ. ಅದು ನಮ್ಗೆ ದೊಡ್ಡ ಒಂದು ಹಾಸ್ಯ, ಅಂದ್ರೆ ನಮ್ಮ ಹಾಸ್ಯಕ್ಕಿಂತ ಅದು ದೊಡ್ಡ ಹಾಸ್ಯ. ಹೌದಾ? ಟ್ರಾನ್ಸ್ಲೇಟ್ ಮೇಘ ತುಳುವಿನಲ್ಲಿ ಈಗ ಹೇಳುದು ಮೇಘ ಭಾರಿ ಪುಲಿಂಡು ಅಂತ ಹೇಳುದು. ಸ್ವಲ್ಪ ಅವನು ಏನಾದ್ರು ಪೊಗರು ತೋರಿಸಿದ್ರೆ ಕನ್ನಡದಲ್ಲಿ ಏನಾಗ್ತದೆ, ಭಾಳ ಪೊಗರಿದೆ ಅವನಿಗೆ ಅಂತ ಹೇಳೋದಲ್ಲ. ಅದು ನಾವು ತುಳುವಿನಲ್ಲಿ ಯಾಕೆ ಭಾರಿ ಪುಲಿಂಡು ಆ ಕಲಾವಿದನ ಹತ್ರ ಕೇಳಲಿಲ್ಲ, ಅದಕ್ಕೆ ಏನು ಹೇಳ್ಬೇಕು ಸರ್ ಅಂತ. ಅವನೇ ಹೇಳಿದ, ಇವನಿಗೆ ಭಾರಿ ಮೇಘ ಭಾರಿ ಪುಲಿ ಉಂಟು ಅಂತ ಹೇಳುವ ಬದಲು ನಾವೆಲ್ಲ ವೇದಿಕೆಯಲ್ಲಿ ಇದ್ವಿ, ಇವನಿಗೆ ಭಾರಿ ಭಾರಿ ಹುಲಿ ಉಂಟು ಸ್ಟೇಜಲ್ಲಿ ನನ್ಗೆಲ್ಲ ನನ್ನ ಮುಖ ನೋಡೋದು, ನಗ್ಲಿಕ್ಕೆ ಚಾನ್ಸ್ ಇಲ್ಲ, ಜನ ನಗ್ಲಿಲ್ಲ ಅಂದ್ರೆ ಅವ್ರಿಗೆ ಪುಲಿ ಅಂತ ಮತ್ತೊಂದು ಲೇಡಿ ಕಲಾವಿದೆ ಅವಳು, ಅವಳಿಗೆ ಟ್ರಾನ್ಸ್ಲೇಟ್ ಮಾಡಿದ್ಲು, ಬಟ್ಟಲನ್ನು ಕಾಲಲ್ಲಿ ಚೆಲ್ಲಿದ್ಲು ಅಂತ ಹೇಳಿ ಬಟ್ಟಲನ್ನು ಕಾಲಲ್ಲಿ ಚೆಲ್ಲಿದಳು. ಅದೆಲ್ಲ ವೇದಿಕೆಯಲ್ಲಿ ಅದು ತಡಿಲಿಕ್ಕೆ ಆಗೋದಿಲ್ಲ. ಮತ್ತೆ ಕೆಲವರಿಗೆ ಅವಳು ಇವಳು ಈ ಉಚ್ಚಾರ ಎಲ್ಲ ಬರೋದಿಲ್ಲ ಕನ್ನಡ. ಅವಳಿಗೆ ಏಳು ಅವಳಿಗೆ ಅವಳದ್ದು ಜಾಸ್ತಿ ಬೇಡ, ಅವಳ ಹಣೆ ಬರ ಗೊತ್ತು. ಅವಳು ಇವಳು
ಈ ಉಚ್ಚಾರ ಎಲ್ಲ ಪಾಪ ಕಷ್ಟಪಟ್ಟು ಈಗ ಇಂಪ್ರೂವ್ ಆಗಿದ್ದಾರೆ. ಓಕೆ. ಈಗ ತುಂಬಾ ಶೋ ಆಗ್ತದೆ. ಈಗ ಎಲ್ಲ ನನ್ನ ಕಲಾವಿದರು ಎಲ್ಲರೂ ನಿರರ್ಗಳವಾಗಿ ಕನ್ನಡ ಮಾತಾಡ್ತಾರೆ. ಓಕೆ. ಇಲ್ಲಿ ಹೇಗೆ ನಮ್ಮ ತುಳುವಿನಲ್ಲಿ ಯಾವ ರೀತಿಯಲ್ಲಿ ಪಂಚ್ ಅದು ಸೇಮ್ ಪಂಚ್ ಅಲ್ಲಿ ಕುಂದಾಪುರ ಅಲ್ಲಿ ಬರ್ತದೆ. 100%. ಓಕೆ ಓಕೆ ರೈಟ್. ಇನಿಗೆ ಮುಂದಕ್ಕೆ ಹೋಗುವಾಗ ಒಂದು 15 ವರ್ಷದಿಂದ ಹೇಗೆ ಕಾಪಿ ಕಾಡ್ರಿದ್ದಾರೋ ಹೆಚ್ಚು ಕಡಿಮೆ ಹಾಗೇ ಇದ್ದಾರೆ. ಕೂದಲು ಒಂದು ಬಿಳಿ ಆಗ್ಲಿಲ್ಲ. ನಿಮ್ಮ ಕೂದಲು ನಿಮ್ಮನ್ನು ನೋಡಿದಾಗ ಕನ್ನಡದ ಸುಪ್ರಸಿದ್ಧ ಸಂಗೀತ ನಿರ್ದೇಶಕ ಗುರುಕಿರಣ್ ನೆನಪಾಗ್ತಾರೆ. ಸೇಮ್ ಅಲ್ವಾ ನೀವು? ಸೇಮ್ 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 ಅಂದರೆ ಕೆಲವು ಸಲ ನನ್ನನ್ನು ಕನ್ಫ್ಯೂಸ್ ಕೊಳ್ತಾರೆ ಕೆಲವರು ಸಲ ಇಲ್ಲಿ ಏರ್ಪೋರ್ಟಲ್ಲೆಲ್ಲ ನೋಡೋ ಗುರುಕಿರಣ್ ಅಂತಾರೆ. ಅಲ್ಲಿ ಸೀದಾ ಬಿ ಆರ್ ಶೆಟ್ರು ಹೋಗಿ ಮಾತಾಡಿದ್ರಂತೆ. ಹೌದಾನೆ ಅಯ್ಯನ್ ಸಿಂಗಾಪುರ ಹೋಗಂದಲೇ ಅಂದೆ. ಓಹೋ ನಾವು ನಾಟಕ ಎಲ್ಲ ಬಿಡ್ನ್ಯಾ ಯಾರ ಹತ್ರ ಕೇಳೋದು? ಗುರುಕಿರಣ್ ಹತ್ರ ಕೇಳೋದು. ನಾಟಕ ಸಿನಿಮಾ ಒಂಜಿ ಸಿನಿಮಾದಂದು ಅಂಚೆ ಹೋಗಂದಲ್ಲೇ ನಾಟಕ ಸರಿ ಯಾನು ಗುರುಕಿರಣ್ ಯಾನ್ ದೇವದಾಸ್ ಕಾಪಿ ಕಾಡೋದೇನು ಈಗೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಅಂದರೆ ಸೇಮ್ ಒಂದೇ ಕಾಲೇಜಲ್ಲಿ ಒಂದೇ ಕ್ಲಾಸಲ್ಲಿ ಇದ್ದವ್ರು ನಾನು ಗುರುಕಿರಣ್. ಮಲ್ಟಿ ಟ್ಯಾಲೆಂಟೆಡ್ ಮ್ಯಾನ್, ಒಂದು ಸ್ಟಾರ್, ಈಗ ದೊಡ್ಡ ಸ್ಟಾರ್. ಭಾಳ ಹೆಮ್ಮೆ ಆಗ್ತದೆ ನಮ್ಮ ಜೊತೆಯಲ್ಲಿ ಇರುವ ಗುರುಕಿರಣ್. ಅವರಿಗೂ ನಿಮ್ಮ ಬಗ್ಗೆ ಅಷ್ಟೇ ಹೆಮ್ಮೆ ಇರುವ. ಖಂಡಿತ ಖಂಡಿತ. ಈಗಲೂ ನಾವು ಬ್ಯಾಂಗ್ಳೂರಿಗೆ ಹೋದಾಗ ನಾನು ಫೋನ್ ಮಾಡ್ತೇನೆ, ಮೊನ್ನೆ ಬಂದರು, ಸಿಕ್ಕಿದ್ರು, ಮಾತಾಡಿದ್ರು. ಓಕೆ. ಅದೇ ಕನೆಕ್ಷನ್ ಅಲ್ಲಿ ಇದ್ದೇವೆ. ಓಕೆ. ಸೊ ನಿಮ್ಮನ್ನ ಗುರುಕಿರಣ್ ಅಂತ ಕನ್ಫ್ಯೂಸ್ ಆಗಿದ್ದಿದೆ. ಅದೇ ರೀತಿ ನಿಮ್ಮನ್ನ ಬೇರೆ ಯಾರ ಜೊತೆಗಾದ್ರೂ ಹೋಲಿಕೆ ಮಾಡ್ಕೊಂಡಿದ್ದಾರೆ? ಯಾಕೆ ನಾನು ಯಾಕೆ ಈ ಪ್ರಶ್ನೆ? PUC ಸೆಕೆಂಡ್ PUC ಅಲ್ಲ, ಫಸ್ಟ್ ಡಿಗ್ರಿಯಲ್ಲಿ ಇರುವಾಗ ನಾನು ಡಿಟ್ಟು ಆಗ ಇದೆಲ್ಲ ಟ್ಯಾನ್ ಆಗಿರ್ಲಿಲ್ಲ ಫೇಸ್ ಎಲ್ಲ. ಓಕೆ. ಈಗ ಮೇಕಪ್ ಎಲ್ಲ ಹಾಕಿ ಸ್ವಲ್ಪ ಟ್ಯಾನ್ ಆಗಿದೆ. ಆವಾಗ ನಾನು ಬೆಳೆದೆ, ಮೀಸೆ, ಗಡ್ಡ, ಗುಂಗುರು ಕೂದಲು ಇದಕ್ಕಿಂತ ಜಾಸ್ತಿ ಇತ್ತು. ಆವಾಗ ರವಿಚಂದ್ರನ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ತುಂಬಾ ಸಲ. ನಾನು ತಿರುಪತಿ ಹೋದಾಗ ಸಹ ಜನ ಸೇರಿದ್ರು. ಸರ್ ಬಾವುಗಾರು ಅವ್ರು ತೆಲುಗಲ್ಲಿ ಕೇಳಿದ್ರು. ಸರ್ ಆಕ್ಟರ್ ಸರ್ ತೆಲುಗು, ನಾನು ನಿನ್ನ ನೋಡಿದ್ದೀನಿ ಅಂತ ಹೇಳಿದ್ರು. ಮತ್ತೆ ನಾನು ಅವರಿಗೆ ಸಮಜಾಯಿಸಿ ಉತ್ತರ ಹೇಳ್ತಿದ್ದೆ. ಮತ್ತೆ ಒಂದು ಪಂಪಲ್ಲಿ ತುಂಬ ಒಬ್ಬ ನೋಡಿದ. ಆಮೇಲೆ ಎಲ್ಲ ತುಂಬ ಈಚೆಯಿಂದ ಎಲ್ಲ ಜನ. ನಾನು ಕಾರ್ನೊಳಗೆ ಕೂತಿದ್ದೆ, ಬ್ಲ್ಯಾಕ್ ಶರ್ಟ್ ಹಾಕಿದ್ದೆ. ಅವಾಗ ಸಹ ಗಡ್ಡ ಎಲ್ಲ ಇತ್ತು. ಅದು ಡಿಟ್ಟೋ ಕಾಣ್ತಾ ಇದ್ದೆ. ಒಂದ್ಸಲ ಥಿಯೇಟ್ರಲ್ಲಿ ಮೇನಕ ಯಾವುದೋ ಥಿಯೇಟ್ರಿಂದ ನಾನು ಪ್ರೇಮಲಕನ್ನು ನೋಡಿ ಹೊರಗೆ ಬರ್ತಾ ಇದ್ದೆ. ಓಕೆ. ನಾನು ಓದೋದು ಲೇಟ್ ಆಗಿ ಓದೋದು ಗೊತ್ತಿಲ್ಲ ಅವರಿಗೆ. ಆಮೇಲೆ ಹೊರಗೆ ಬರ್ತಾ ಇರಬೇಕಾದ್ರೆ ಮೇಲಿಂದ ನೋಡೋರು ರವಿ ಸರ್ ಒಂದು ಅಷ್ಟು ಮಂದಿ ಓಡ್ಕೊಂಡು ಬಂದರು. ನಾನು ನಿಲ್ಲಿಸಲ್ಲ ನಾನಲ್ಲ ಅಂತ ನಿಲ್ಲಿಸಿದೆ. ಈಗ ತುಂಬ ಸಲ ಆಗಿದೆ ಹಾಗೆ. ಆ ಟೈಮಲ್ಲಿ ಅಂದರೆ ನಾನು ಹಾಗೆ ಕಾಣ್ತಾ ಇದ್ದೆ. ನಮ್ಮ ಕಾಲೇಜ್ನಲ್ಲಿ ಹೇಳ್ತಾ ಇದ್ರು ಆವಾಗ ಎಲ್ಲ ಶೇಪು ಅದೇ ಬಂದು ಅವರು ಕಲಾವಿದರು, ನಾನು ಸಹ ಕಲಾವಿದ ಅಷ್ಟೇ. ನಮಗೆ ಸ್ಟೇಟ್ ಅವಾರ್ಡ್ ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ ಸಿಕ್ಕಿತ್ತು ನನಗೆ. ನೀವು ರವಿಚಂದ್ರನ್, ನಾನು ಅವ್ರು ನನ್ನನ್ನು ನೋಡೋದು. ಈಗ ನಾನು ಅವರನ್ನು ನೋಡ್ತಾ ಇದ್ದೆ. ಮತ್ತೆ ನಮಸ್ಕಾರ ಸರ್, ನಮಸ್ತೆ ಅಂತ ಅವರಿಗೆ ನಿಮ್ಮ ಪರಿಚಯ ಆಯಿತು. ಮತ್ತೆ ಹೇಳಿದೆ ನಾನು, ಸರ್ ರಮೇಶ್ ಸರ್ ಜೊತೆ ನಾನು ವೆಂಕಟರಾಯನ ಸಂಕಟ ಮಾಡಿದೆ. ಅವು ಕಾಮಿಕ್ ರೋಲ್ ಮಾಡಿದ್ದು ಅಲ್ವಾ, ನಾನು ನೋಡಿದೆ. ಅವರು ಪ್ರೀಮಿಯರ್ ಶೋಗೆ ಬಂದಿದ್ರಲ್ಲ, ವೆಂಕಟರಾಯನ ಸಂಕಟ ನೋಡಿದ್ರು ಅವರು. ರೈಟ್. ಅವ್ರಿಗೆ ರಪ್ಪ ನೆನಪಾಯ್ತು. ಓಕೆ. ನಿಮ್ಮ ಮಗನ ಬಗ್ಗೆನೂ ಗೊತ್ತಿದೆ, ನಿಮ್ಮ ವೈಫ್, ಒಟ್ಟಾರೆ ನಿಮ್ಮ ಫ್ಯಾಮಿಲಿನೇ ಒಂಥರ ಚಿರಪರಿಚಿತ ಅಂತ ಹೇಳ್ಬೋದು. ಆದರೆ ನಿಮ್ಮ ಬದುಕಲ್ಲಿ ನಿಮ್ಮ ಹತ್ತಿರದ ಸಂಬಂಧಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದು ನಿಮ್ಮ ಬೆಳವಣಿಗೆಯಲ್ಲಿ ಯಾರು ಮತ್ತು ಯಾಕೆ? ನಾನು ಸ್ಥಗಿತ ಆದಾಗ, ರಂಗಭೂಮಿ ಬೇಡ ಅಂತ ಆದಾಗ, ಕಷ್ಟ, ಆ ಕಡೆಯಿಂದ ಕಷ್ಟ, ಈ ಕಡೆಯಿಂದ ಕಷ್ಟ, ಒಂದು ದೊಡ್ಡ ಫ್ಯಾಮಿಲಿ. ಆಮೇಲೆ ಒಂದು ಮನೆಯದು ನಂದು ಪ್ರಾಬ್ಲಮ್ ಇತ್ತು. ಆಮೇಲೆ ನಮ್ಮ ಹೆಂಡತಿ ಮನೆಯಿಂದಲೂ ತುಂಬ ಮಂದಿ ಮಕ್ಕಳು, ಅವರಿಗೆ ತಂದೆಗೆ ಸಹ ಪ್ಯಾರಲೈಸ್ ಎಲ್ಲ ಆಗಿತ್ತು. ಆವಾಗ ಬಹಳ ಗೊಂದಲ ಇತ್ತು, ಏನು ಮಾಡೋದು ಅಂತ. ಈ ನನ್ನ ಮನೆ ನೋಡಬೇಕು, ಆ ಮನೆಯೂ ನೋಡಬೇಕು. ಆವಾಗ ಗೊಂದಲ ಆಗಿ ರಂಗಭೂಮಿ ಬೇಡ ಅಂತ ನಾನು ಕೆಲಸ ಮಾಡೋಣ ಅಂತ ಮತ್ತು ಬ್ಯಾಂಗ್ಳೂರಲ್ಲಿ ಒಂದು ಕಂಪನಿಯಲ್ಲಿ ಇದ್ದೆ. ಡ್ರಾಮಾ ಬಿಟ್ಟೆ. ಆಮೇಲೆ ವಾಪಸ್ ಬಂದೆ. ಅಲ್ಲಿ ನನಗೆ ಆಗಲಿಲ್ಲ, ನಂದು ಇದಲ್ಲ ಸಂಬಳ, ಒಂದು 20,000 ಸಂಬಳ ಇಟ್ಕೊಂಡು ಎಲ್ಲ. ನನ್ನ ವ್ಯಾಪ್ತಿಯೇ ಬೇರೆ, ನನ್ನ ಟ್ಯಾಲೆಂಟ್ ಉಂಟು. ರಾತ್ರಿ ಮಲಗಿದ್ರೆ ನಿದ್ದೆ ಬರೋದಿಲ್ಲ, ಎಚ್ಚರಿಕೆ ಆಗೋದು. ಇದೇನು ನಾಟಕ ಬರೋದು ಕನಸಲ್ಲಿ, ಲಾಸ್ಟ್ ಸೀನ್ ಬರೋದು, ನಾನು ಸ್ಟೇಜಿಗೆ ಹೋಗೋದು ಎಲ್ಲ ಕನಸಲ್ಲಿ, ಇದೆಲ್ಲ ಆಗ್ತಾಯಿತ್ತು. ಆಮೇಲೆ ಅಲ್ಲಿ ಪೆನ್ನು ಮತ್ತು ಕಾಗದ ಸಿಕ್ಕುವಾಗ ಏನಾದರೂ ಗೀಚೋದು, ಅದೊಂದು ಸೀನ್ ಆಗಿ ಬಿಡೋದು ಅಲ್ಲಿ ಬ್ಯಾಂಗ್ಳೂರಲ್ಲಿ. ಎಂತ ಮಾಡೋದು ಅಂತ ಹೇಳಿದ್ರು, ಬಿಟ್ಟು ಬಂದೆ. ಮನೆಯಲ್ಲೆಲ್ಲ ಬೈದರು, ಬಿಟ್ಟು ಬಂದು ಮತ್ತೆ ಹೆಂಡತಿ ಪುಸ್ತಕ ಮತ್ತು ಕೊಟ್ಟರು, ಬರೀರಿ ಅಂತ ಹೇಳಿದ್ರು. ಶರ್ಮಿಳಾ.
ಅವು ದಾನೆ ಬರೆಯರು ದಾನೆ ಆಪುಚಿ ತೂಕ ಇದಕ್ಕೆ ಟ್ಯಾಲೆಂಟ್ ಉಂಟು ಬರೆಯಿರಿ, ಓಕೆ ಬಾಕಿದೆಲ್ಲ ನಾನು ನೋಡ್ತೇನೆ ಅಂತೇಳಿ ಹಳೆ ನಾಟಕವನ್ನೆಲ್ಲ ವಾಪಸ್ ಸ್ಟಾರ್ಟ್ ಮಾಡಿದ್ವಿ. ಈ ದೂರ ಗಂಟೆ ತಾನ್ರಿ ಬಲೆ ಚಾಪರ್ಕ ಅಂತ ಬುಕ್ ಆಗ್ತಾ ಹೋಯ್ತು. ಮಾಮು ಅಂತ ಹೊಸ ನಾಟಕ ಬರೆದೆ, ಸೂಪರ್ ಹಿಟ್ ಆಯಿತು. ಪಣ್ಣನಂಬಾಯರು ಬರೆದೆ, ಸೂಪರ್ ಹಿಟ್ ಆಯಿತು. ಪುದರ್ದು ಇತ್ತೀಚಿ ಮೆಗಾ ಹಿಟ್ ಆಯಿತು. ರೈಟ್. ಅದರ ನಂತರ ಹಿಂದೆ ನೋಡಲಿಲ್ಲ. ಓಕೆ. ಆಮೇಲೆ ವರ್ಷಕ್ಕೆ 2 ನಾಟಕ. ಬಾಂಬೆ ಬ್ಯುಸಿ ಆಯಿತು. 1 ತಿಂಗಳು 85 ಶೋ, 90 ಶೋ, 75 ಶೋ 1 ತಿಂಗಳಲ್ಲಿ. ಇಡೀ ವರ್ಷದಲ್ಲಿ ಪುದರ್ದು ಇತ್ತೀಚಿ 1 ವರ್ಷದಲ್ಲಿ 367 ಶೋ ಆಗಿದೆ. ಅದರಲ್ಲಿ 247 ಪುದರ್ದು ಇತ್ತೀಚೆ ಆಗಿದೆ ಒಂದೇ ವರ್ಷದಲ್ಲಿ. ಆಮೇಲೆ ಅಕ್ಕ ಅಂತ ವಸ್ತು ನಾಟಕ ಬಂತು. ವಸ್ತು ನಾಟಕ ಬರುವಾಗ ಸ್ವಲ್ಪ ಜಂಪ್ ಆಗ್ತಾರೆ ಜನ. ಓಕೆ. ಇಲ್ಲಾಂದ್ರೆ ಇಡೀ ವರ್ಷ ಪುದರ್ದು ಇತ್ತೀಚೆ ಹೋಗ್ತಾ ಇತ್ತು. ರೈಟ್. ನಮ್ಗೆ 2 ನಾಟಕ ಬೇಕೇ ಬೇಕು ಬಾಂಬೆಗೆ ಹೋಗುವಾಗ. ಓಕೆ. ಹಾಗೆ ಮತ್ತೆ ರನ್ನಿಂಗ್. ನಾವು ಮಳೆಗಾಲ ಅಂತ ನೋಡಲಿಲ್ಲ, ಮಳೆಗಾಲದ ಗೊತ್ತೇ ಇಲ್ಲ ನಮಗೆ. ಓಕೆ. ನಾವು ಯಾವುದೋ ಥಿಯೇಟ್ರಲ್ಲಿ ಇದ್ದೇವೆ. ಓಕೆ. ಅಂಥ ದಿನ ಇನ್ನೂ ಬರಲಿಕ್ಕೆ ಭಾಳ ಕಷ್ಟ. ಓಕೆ. ಓಕೆ. ಈಗ ಏನಾಗಿದೆ ಅಂದರೆ, ಒಂದು ಟೌನ್ ಹಾಲ್ ಕಾಸ್ಟ್ಲಿ ಆಯಿತು. ಅಲ್ಲಿ PPC ಕೊಡೋದಿಲ್ಲ. ಓಕೆ. ಸ್ವಾಮಿಗಳು ಅಂದರೆ ಅವರಿಗೂ ಅವ್ರ ತಪ್ಪಲ್ಲ, ಕಲಾವಿದರದ್ದು ತಪ್ಪು ಅದು. ಅಲ್ಲಿ ಅಷ್ಟು ಒಳ್ಳೆಯ ಒಂದು ಥಿಯೇಟರ್ ಅದು ಏನಾದರೂ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಸರಿ, ಇಡ್ತಾರೆ, ಅದು ಮಾಡ್ತಾರೆ. ಅದು ಸ್ವಾಮಿಗಳನ್ನು ನೋಡಿದಾಗ ಅದನ್ನ ಕೊಡಬೇಡಿ ಅಂತ ಹೇಳಿದ್ರು. ಓಕೆ. ಅದೊಂದು ಮೈನಸ್ ನಮಗೆ. ಗೋಲ್ಡನ್ ಜುಬ್ಲಿ ಹಾಲ್ ಇತ್ತು, ಅದು ಸಹ ಇಲ್ಲ. ಈ ಮರ್ಜಿ ಆದ್ಮೇಲೆ ಅದು ಸಹ ಇಲ್ಲ. ಓಕೆ. ಈಗ ನಮಗೆ ಥಿಯೇಟರ್ ಇಲ್ಲ. ಟೌನ್ ಹಾಲಲ್ಲಿ 25,000 30,000 ಬಾಡಿಗೆ ಮಾಡಿದ್ರು. ಅಲ್ಲಿ ಬುಕ್ ಮಾಡೋರಿಲ್ಲ. ಆಮೇಲೆ ಈಗ ಕಡಿಮೆ ಆಗಿದೆ. ಕಡಿಮೆ ಆದದ್ದು ಜನರಿಗೆ ಗೊತ್ತಿಲ್ಲ. ಮೊನ್ನೆ ಒಬ್ರು ಕೇಳ್ತಾ ಇದ್ರು, ಟೌನ್ ಹಾಲಲ್ಲಿ ನಮ್ಮ ಫಂಡ್ ರೈಸಿಂಗ್ ಉಂಟು, ನಮ್ಮದು ಎಂತ ಮಾಡೋದು ಕಪಿಗಡ್ರೆ, ಟೌನ್ ಹಾಲ್ ಮಲ್ಪ್ಲೆ ಅಂತ ಹೇಳಿದರು. 35,000 ಕೊಡ್ತು. ಯಾರು ಹೇಳಿದ್ರು ನಿಮಗೆ? ನೀವು ಬನ್ನಿ, ನಾನು ಬುಕ್ ಮಾಡಿ ಕೊಡ್ತೇನೆ ಅಂತ ಮತ್ತೆ ಅವರಿಗೆ ಬುಕ್ ಮಾಡಿದೆ ಏಪ್ರಿಲ್ ತಿಂಗಳಲ್ಲಿ. ಅವರು ಈಗ ಕಡಿಮೆ ಆದದ್ದು ಗೊತ್ತಿಲ್ಲ ಜನರಿಗೆ. ಈಗೆಲ್ಲ ರಂಗಭೂಮಿಗೆ ತುಂಬ ಪ್ರಾಬ್ಲಮ್ ಆಯಿತು ಆವಾಗ. ಆದರೂ ಜನ ಬಿಡಲಿಲ್ಲ. ಟೆಂಟ್ ಹಾಕಿಸಿ ಟಿಕೆಟ್ ನಾಟಕ. ಈಗ ನಿನ್ನೆ ಟಿಕೆಟ್ ನಾಟಕ ಆಗಿ ಬಂದೆ ನಾನು ಗುರುಪುರದಲ್ಲಿ. ವಿದ್ಯುತ್ ಇವರ ಸಂಘ, ಅದೊಂದು ಸಹಕಾರ ಸಂಘ ಅವರು ಮಾಡಿದ್ರು. ಏನೋ ಏಡ್ ಆಫ್ ಅವರ ಸಂಸ್ಥೆಗೆ ಏನು ಜಾಗ ತಗೊಳ್ಳಿಕ್ಕೆ. ಖುಷಿ ಆಗೋದಂದರೆ, ಕೆಲವು ಕಡೆ ನಾವು ಚರ್ಚ್ ಅಂದರೆ ನಮಗೆ ಭಾಳ ಹತ್ರ. ಓಕೆ. ಯಾಕೆ? ಹೌದು, ಎಷ್ಟೋ ವರ್ಷದಿಂದ 35 ವರ್ಷದಿಂದ ಚರ್ಚ್ ನನ್ನನ್ನು ಬಿಡಲಿಲ್ಲ. ಧರ್ಮಗುರುಗಳು ಅಂದರೆ ಒಂದು ಆತ್ಮೀಯತೆ, ಅದು ಒಂದು ಅಭಿಮಾನ. ಅಂದರೆ ಅವರೊಂದು ಆತ್ಮೀಯತೆ. ಅವರು ಕಾಪಿಗಾಡ ಅಂದರೆ ಅದು ಅಂಚೆ. ಅವಳೈತಾನೆ ಅವರು ಏನಾದರೂ ಫಂಡ್ ರೈಸಿಂಗ್ ಇದ್ರೆ ಆಮचे ಕಾಪಿಗಾಡ ಸನೆ ಕಾಲ್ ಕರ್ತಕ ಡೇ ಟು ಲೈ ಹೇಳ್ತಾರೆ. ಹಾಗೆ ಎಲ್ಲ ಒಂದು ವರ್ಷಕ್ಕೊಂದು 20ರಿಂದ 25 ಚರ್ಚ್ಗಳು. ಈಗ ಇನ್ನೊಂದು 12 ಶೋ ಉಂಟು, ಚರ್ಚಿದೆ ಶೋ ಉಂಟು. ಸಾಮಾನ್ಯವಾಗಿ ಚರ್ಚಿನ ಒಳಗಡೆ ಒಂದಷ್ಟು ದೊಡ್ಡ ಜಾಗ ಇರ್ತದೆ, ಮಾಡ್ಲಿಕ್ಕೂ ಸುಲಭ. ಮತ್ತೆ ಇನ್ ಏಡ್ ಆಫ್ ಏನಾದ್ರು ಒಳ್ಳೆ ಕೆಲಸಕ್ಕೆ ಮಾಡ್ತಾರೆ ಅವರು. ಒಂದು ಚರ್ಚ್ ನಂಬಲಿಕ್ಕಿಲ್ಲ, ಇಲ್ಲಿ ಮೊಡಕಾಪಲ್ಲಿ. ನಮಗೆ ನೋಡುವಾಗ ಆಶ್ಚರ್ಯ ಆಗಿದೆ. ಫಸ್ಟ್ 1 ಲಕ್ಷ ಟಿಕೆಟ್. ಫೋಟೋ ಉಂಟು ನನ್ನ ಹತ್ರ. ಎದುರಿಗೆ 1 ಲಕ್ಷ. ಇದು ರೌಂಡ್ ಟೇಬಲ್ ಹಾಕಿ ಫ್ಯಾಮಿಲಿಗೆ ಅದು. ಹೌದು, ಅವರಿಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಲಿಕ್ಕೆಲ್ಲ ಬರ್ತಾ ಇತ್ತು, ಜ್ಯೂಸ್ ಎಲ್ಲ ಬರ್ತಾ ಇತ್ತು. ಆಮೇಲೆ 50,000, ಆಮೇಲೆ ಕಡೆಗೆ 25,000. ನಮ್ಮ ಹತ್ರ ಉಂಟು, ಫೇಸ್ಬುಕ್ಕಲ್ಲಿ ಹಾಕಿದ್ದೇವೆ ನಾವು. ಅದು ರಂಗಭೂಮಿಗೆ ಒಂದು ದೊಡ್ಡ ಒಂದು ಇದು, ಯಾವುದೋ ಒಂದು ಮೈಲಿಗಲ್ಲ ಅದು. 1 ಲಕ್ಷ ಕೊಟ್ಟು ನಾನು ನಾಟಕ ನೋಡಿದೆ ಅಂತ ಹೇಳೋದು, ಅದು ಪನ್ನೀರ ಒಂದಿನ ನಾಟಕ ನನ್ನ ನೆನಪಿದೆ. ಹೌದು, ನೋಡಿ ಇದೆಲ್ಲ ಒಂದು ನಾವು ಹೋದಾಗ ಕಾಪಿಕಾಟ್ರೆ ಈ ಹಾಲ್ ಇದೆಯಲ್ಲ, ಇದು ಮಾಮು ಮತ್ತು ನಿಮ್ಮ ಈರ್ದೂರ ನಾಟಕ ಮಾಡಿ ನಾವು ಕೆಳಗಿನ ಫ್ಲೋರನ್ನೆಲ್ಲ ಈರ್ದೂರದಿಂದ ಮಾಡಿದ್ವಿ ನಾವು ನೋಡಿ. ಆಮೇಲೆ 3 ಫ್ಲೋರ್ ಮಾಡಿದೆವು. ಅದು ನಿಮ್ಮ 4 ನಾಟಕ ಮಾಡಿ ಅಂತ ಹೇಳ್ತಾರೆ ನೋಡಿ. ಹೌದು, ಶಾಲೆ ಅದು ಶಾಲೆದೆಲ್ಲ 3, 4, 5 ಕೊಠಡಿ ಮಾಡಿದ್ವಿ ನಿಮ್ಮ ನಾಟಕ ಮಾಡಿ ಅಂತ ಹೇಳ್ತಾರೆ. ಅವಾಗ ಖುಷಿ ಆಗ್ತದೆ. ತುಳುವಿನಿಂದ ಒಂದು ರಂಗಭೂಮಿಯಿಂದ ಇಷ್ಟಾದರೂ ಆಯ್ತಲ್ಲ, ಅಲ್ಲಿ ಭಾಳ ಸಂತೋಷ ಆಗ್ತದೆ. ಸೂಪರ್. ಇನ್ನೀಗ ಕೆಲವು ಕ್ವಿಕ್ ಕ್ವೆಶನ್ಸ್, ಸ್ಟ್ರೈಟ್ ಆನ್ಸರ್ಸ್ ನೀವು ಹೇಳಬೇಕು. ಸರ್ ಆಯ್ತಾ, ನಾನು ಕೇಳ್ತಾ ಹೋಗ್ತೇನೆ. ನವೀನ್ ಪಡೀಲ್ ತುಳುನಾಡು ಕಂಡಂಥ ಒಂದು ಅದ್ಭುತ ಕಲಾವಿದ. ಆಮೇಲೆ ಯಾವುದೇ ಪಾತ್ರ ಕೊಟ್ಟರು ಅದನ್ನೊಂದು ನಾನು ಬರೆಯುವಾಗ ಅವನ ಆ ಪಾತ್ರದ ಮ್ಯಾನರಿಸಮ್ ಹೇಗಿರಬೇಕು ಅದೇ ಮ್ಯಾನರಿಸಮಲ್ಲಿ ಮಾಡುವಂಥ ಒಬ್ಬ ಅಪ್ಪಟ ತುಳುನಾಡಿನ ಕಲಾವಿದ. ರೈಟ್. ಭೋಜರಾಜ್ ವಾಮಂಜೂರ್ ಮಲ್ಟಿ ಟ್ಯಾಲೆಂಟೆಡ್. ಅಂದರೆ ಹಾಡುಗಾರ, ಯಕ್ಷಗಾನ,
ಯಕ್ಷಗಾನ ನವೀನ್ ಸಹ ಮಾಡ್ತಾನೆ. ಹ್ಮ್ ವಿಶೇಷವಾಗಿ ಯಕ್ಷಗಾನದಲ್ಲೇ ಬಂದ ಕಲಾವಿದ. ಹ್ಮ್ ಫಸ್ಟಿಗೆ ಬಣ್ಣ ಹಚ್ಚಿದೆ ಯಕ್ಷಗಾನ, ಹ್ಮ್ ಆಮೇಲೆ ಟರ್ನ್ ರಂಗಭೂಮಿ, ಹ್ಮ್ ಆಮೇಲೆ ಭಾಗವತಿಗೆ ಹೇಳ್ತಾನೆ, ನನ್ನ ಹಾಗೆ ಹಾಡ್ತಾನೆ. ನನ್ನೊಂದು ಶಿಷ್ಯ ಅವ. ಓಹ್ ನನ್ನನ್ನೇ ಫಾಲೋ ಮಾಡ್ತಾನೆ. ಓಕೆ. ಬರೀಲಿಕ್ಕೆ ಗೊತ್ತಿಲ್ಲ, ಹ್ಮ್ ಬಟ್ ಎಲ್ಲ ಮಾಡ್ತಾನೆ. ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬ್ತಾನೆ. ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್. ಒಳ್ಳೆ ಅದ್ಭುತ ವಾಗ್ಮಿ ಅವರು. ಆಮೇಲೆ ಒಳ್ಳೆ ರೈಟರ್, ಗಂಭೀರ ಚಿಂತನೆ ಉಂಟು, ಗಂಭೀರ ಚಿಂತನೆಗಳನ್ನೆಲ್ಲ ಮಾಡ್ತಾರೆ. ಮತ್ತು ಅವರು ಬರೆಯುವ ಡೈಲಾಗ್ ಭಾಳ ಕಷ್ಟದೆಲ್ಲ. ಅದು ಆ ಡೈಲಾಗ್ಗಳೆಲ್ಲ ಜೀವಂತವಾಗಿರುವಂಥ ಡೈಲಾಗ್ಗಳು, ಮನಸ್ಸಿಗೆ ನಾಟುವಂಥ ಡೈಲಾಗ್. ನಾನು ಅಂಥ ಡೈಲಾಗ್ ಬರೀಲಿಕ್ಕೆ ನನ್ನಿಂದ ಆಗೋದಿಲ್ಲ. ಕಷ್ಟ ನಾನು ಅದು ಕಷ್ಟ ಅಂತಲ್ಲ, ನಾನು ಏನು ಮಾಡ್ತೇನೆ, ಸಂಭಾಷಣೆ ಈಸಿ ಆಗಿರಬೇಕು ಅಂತ, ಈಸಿ ಆಗಿರಬೇಕು. ಓಕೆ. ಈಗ ನಾವು ಈಗ ಮಾತಾಡ್ತೀವಲ್ಲ, ಅದೇ ಥರ ಟಕ್ ಟುಕ್ ಟಕ್ ಟುಕ್ ಟಕ್ ಟುಕ್ ಬರ್ತಾ ಇರಬೇಕು. ಇದಾನೆ ಹೌದು, ನೀವು ಅವು ಅಂಚತ್ತು ಅಂಜದು ಇಂಜ ಮಾಡ್ಬೇಕು, ಅಂಜ ಮಾಡ್ಬಿಡು ಐಕ್ವನ್ಯ ಅನ್ಬೇಕು ಅದಲ್ಲ. ಅವು ಹೀಗೆ ಈ ಸಂಭಾಷಣೆ ತುಂಬ ಹತ್ರ ನ್ಯಾಚುರಲ್ ಆಗಿ ಉಳಿತದೆ. ಅದು ಗಂಭೀರವಾಗಿ ಆಲೋಚನೆ ಮಾಡ್ತದೆ ಕೊಡಿಯಾಲ್ ಬೈಲ್ರು. ಗಂಭೀರ ಲೇಖಕ ಮತ್ತು ಹಠವಾದಿ. ಅದು ಬೇಕು. ಅವ್ರದ್ದೊಂದು ಹಠ ಉಂಟು, ಒಂದು ಗೋಲ್. ನಾನು ಮುಟ್ಟಬೇಕಾದ್ರೆ ನಾನು ಅದು ಮುಟ್ಲೇಬೇಕು, ನನಗೆ ಯಾಕೆ ಆಗೋದಿಲ್ಲ ಎಂಬ ಕ್ವಶನ್ ಮಾಡ್ತಾರೆ. ಅದರಲ್ಲಿ ಎಂಥ ಕಷ್ಟ ಬಂದರೂ ಅವರು ಹೋಗಿ ಹೋಗ್ತಾರೆ ಅಂತ ಒಳ್ಳೆಯ ಹಠವಾದಿ. ನಿಮ್ಮ ಮಗ ಅರ್ಜುನ್ ಎಲ್ಲರಂತೆ ನನ್ನ ಮಗ, ಅದು ನನಗೊಂದು ಗಿಫ್ಟ್. ಅದು ಅಂದರೆ ಎಲ್ಲ ಗುಣಗಳು ಅವನಲ್ಲಿ, ಅವನ ಚಿಕ್ಕಂದಿನಲ್ಲೇ ಒಂದು ಸಂಸ್ಕಾರವನ್ನು ಕಲಿಸಿಬಿಟ್ಟಿದ್ದೇವೆ, ಭಾಳ ಚಿಕ್ಕಂದಿನಲ್ಲೇ. ಅದು ಭಾಳ ಖುಷಿ ನಮಗೆ. ಮತ್ತು ಎಲ್ಲರನ್ನು ಗೌರವಿಸುವಂಥ ಒಂದು ಗುಣ ಉಂಟು. ಒಂದು ಯಾರೊಬ್ಬರು ಲಯನ್ಸ್ ಕ್ಲಬ್ನವರು ಮನೆಗೆ ಬಂದಿದ್ರು, ನಾವು ಇರಲಿಲ್ಲ. ಅವರು ಮನೆ ಹೊರಗೆ ಹೋಗುವವರನ್ನು ಒಳಗೆ ಕರೆದು ಅವನೇ ಎಲ್ಲ ಅವರಿಗೆ ವ್ಯವಸ್ಥೆ ಮಾಡಿ ಅವ್ರ ಹತ್ರ ಮಾತಾಡಿ, ತಂದೆ ಇಲ್ಲ ಹೀಗೆ ಹೋಗಿದ್ದಾರೆ ಸರ್, ಏನಾದರೂ ಹೇಳಬೇಕಾ ಅಂತ ಹೇಳಿ. ಅದು ನನಗೆ ಗೊತ್ತಿಲ್ಲ. ನಾನು ಲಯನ್ಸ್ ಕ್ಲಬ್ದು ಫಂಕ್ಷನ್ಗೆ ಹೋದಾಗ ಅವರು ಹೇಳಿದ್ದು, ನೋಡಿ ಆ ಮಗುವಿಗೆ ಒಂದು ಸಂಸ್ಕಾರಗಳು ಅದೆಲ್ಲ ಕೇಳುವಾಗ. ಮತ್ತು ನಮ್ಮ ದೇವರಾಜ್ ಸರ್, ನಾವು SDM ಕಾಲೇಜಿಗೆ ಹೋದಾಗ ಅರ್ಜುನ್ ಬಗ್ಗೆ ಅವರು ಮಾತಾಡಿದರು. ಓಕೆ. ಅರ್ಜುನ್ ಅಂದರೆ ನನಗೊಂದು ಧೈರ್ಯ. ಓಕೆ. ಅವು ಇಲ್ಲಿ ಕಾಲೇಜಲ್ಲಿ ಏನೇ ಮಾಡಿದ್ರು, ಅರ್ಜುನ್ ಮಾಡ್ತಾನ, ಅರ್ಜುನ್ ಇದ್ದಾನ, ಅರ್ಜುನ್ ಇನ್ವಾಲ್ವ್ ಆಗ್ತಾನೆ ಅದರಲ್ಲಿ, ನೀನು ಮಾಡ್ತೀಯಾ, ನೀನು ಮಾತ್ರ ಮಾಡು, ಬೇರೆಯವರಿಗೆ ನಾನು ಹೇಳೋದಿಲ್ಲ ಅಂತ ಹೇಳ್ತಿದ್ರು. ಹಾಗೆ ಅವನ ಬಗ್ಗೆ ತುಂಬ ಒಂದು ನಮ್ಮಿಬ್ಬರ ಹತ್ರ ಒಂದು ಪರ್ಸ್ನಲ್ ಆಗಿ ಮಾತಾಡಿರೋರು. ಕಣ್ಣಲ್ಲಿ ನೀರು ಬಂದು ನನಗೆ ಭಾಳ ಖುಷಿ ಆಯಿತು. ಒಂದು ಕಾಲೇಜಿನ ಒಂದು ಪ್ರಿನ್ಸಿಪಾಲ್ ಅವರು, ದೇವರಾಜ್ ಸರ್ ಅಂದರೆ ಭಾಳ ಒಳ್ಳೆಯ ಮನುಷ್ಯ ಅವರು, SDM ಇದ್ದು. ಅವರು ಅವನ ಬಗ್ಗೆ ಒಂದು ಆ ಚಿತ್ರಣ ಕೊಡುವಾಗ ಭಾಳ ಖುಷಿ ಆಯಿತು ನನಗೆ. ಮತ್ತು ಒಳ್ಳೆ ತಿಳುವಳಿಕೆ ಹುಡುಗ. ಈಗ ಟೆಕ್ನಿಕಲಿ ಈಸ್ ವೆರಿ ಸ್ಟ್ರಾಂಗ್. ಈಗ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ಹೌದು, ಅಬ್ಬತರ ಮಾಡಿದ. ಈಗ ಕನ್ನಡ ಸಿನಿಮಾ ಪ್ಲ್ಯಾನ್ ಮಾಡ್ತಾಳೆ. ವೆರಿ ಗುಡ್. ರೂಪೇಶ್ ಶೆಟ್ಟಿ ಒಳ್ಳೆಯ ಯುವ ನಟ ಮತ್ತು ಕ್ರಿಯಾಶೀಲ ಹುಡುಗ, ಕ್ರಿಯಾಶೀಲ, ಒನ್ ಮ್ಯಾನ್ ಶೋ. ಅವನು ಏನಿದ್ರು ಅವರನ್ನು ಇವರನ್ನು ಅವಲಂಬಿಸೋದಿಲ್ಲವ ರೂಪೇಶ್. ಅವನಂತರ ಖುಷಿ ಆಗೋದು ನನಗೆ. ಅದು ಒನ್ ಮ್ಯಾನ್ ಶೋ. ರಿಲೀಸ್ ಆದಾಗ ಅವನು ಒಬ್ಬನೇ ಓಡಾಡ್ತಾನೆ, ಆಚೆ ಈಚೆ ಪಡುಬಿದ್ರಿ ಎಲ್ಲ ಓಡಾಡ್ತಾರೆ. ಯಾರು ಇಲ್ಲದ್ರೆ ಸಹ ಹೋಗ್ತಾನೆ. ಅದು ಬೇಕು ಯುವ ನಟರಲ್ಲಿ. ನನಗೆ ಅದು ಬೇಕು ಇದು ಬೇಕು ಅಂತಿಲ್ಲ, ಅವನಾಗೆ ಮಾಡ್ತಾನೆ ಎಲ್ಲ. ಮತ್ತು ಹಠ ಉಂಟು, ಒಂದು ಸಾಧಿಸಬೇಕು ಅಂತ ಹಠ ಉಂಟು. ಅದು ಬಿಗ್ ಬಾಸಲ್ಲಿ ಪ್ರೂವ್ ಮಾಡ್ದ. ನಿಜ. 2 ಸೀಸನ್ ವಿನ್ ಆದ್ರು. ನನಗೆ ಭಾಳ ಇಷ್ಟ ಹುಡುಗ. ನಾನು ಒಟ್ಟಿಗಿದ್ದ, ನಾವು FM ಅಲ್ಲಿ ನಾವು ಜೊತೆಗಿದ್ದವ್ರು ನಿಮಗೆ. ನನ್ನ ಹತ್ರ ಒಳ್ಳೆ ಕ್ಲೋಸ್ ಇದ್ದಾನೆ. ನಾಳೆ ಬೆಳಿಗ್ಗೆ ದೇವ್ರ ಪ್ರತ್ಯಕ್ಷ ಆಗಿ ಒಂದ ನಾಟಕ ಮಾಡು ಇಲ್ಲ ಸಿನಿಮಾ ಮಾಡು, ಒಂದೇ ಮಾಡು. ನಾಟಕ. ಯಾಕೆ? ರಂಗಭೂಮಿಯಷ್ಟು ನನಗೆ ಅನ್ನ ಕೊಟ್ಟಿದ್ದೆ ರಂಗಭೂಮಿ. ರಂಗಭೂಮಿಯಷ್ಟು ಪ್ರೀತಿ ನನಗೆ ಸಿನಿಮಾದಲ್ಲಿಲ್ಲ. ಸಿನಿಮಾದಲ್ಲಿ ಇರಬೇಕಾದ್ರೆ ಎಲ್ಲೋ ಇರಬೇಕಿತ್ತು ನಾನು. ಅಷ್ಟು ಅವಕಾಶಗಳು, ವೆಂಕಟರಾಯನ ಸಂಗಡ ನಂತರ ಒಂದು 40 ಸಿನಿಮಾ, ಅದಕ್ಕಿಂತ ಜಾಸ್ತಿ ಏನು ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ರಂಗಭೂಮಿಯಲ್ಲಿ ಎಲ್ಲ 2-3 ತಿಂಗಳು ಒಮ್ಮೆ ಬುಕ್ ಆಗ್ತಿತ್ತಲ್ಲ. ನಾನು ಅವ್ರು ಕರೆದಾಗ ಹೋಗ್ಲಿಕ್ಕೆ ಆಗಲಿಲ್ಲ. ರಮೇಶ್ ಸರ್ ನನ್ನ ದೇವರವರು, ನನ್ನ ಐಕಾನ್ ಅವರು. ಅವರು ತುಂಬ ಸಲ ಹೇಳಿದರು, 15 ದಿವಸ ಡ್ರಾಮಕ್ಕಿಡೋ, 15 ದಿವಸ ಸಿನಿಮಾ ಮಾಡುವ ಅಂತ. ನಮ್ಮದು ಇಲ್ಲಿ ನನ್ನನ್ನು ಬೆಳೆಸಿದ ಜನ, ನನ್ನನ್ನು ಪ್ರೀತಿಸಿದವರನ್ನು ಬಿಟ್ಟು ನಾನು ಸಾಧ್ಯ ಇಲ್ಲ ಸರ್ ಅಂತ ಹೇಳಿದೆ. ಅದು ನಿಮ್ಮ ದೊಡ್ಡತನ. ಅದಕ್ಕಿಂತಲೂ ಹೆಚ್ಚು ಒಂದು 25 ಮಂದಿ ಒಂದು ಫ್ಯಾಮಿಲಿ ನಮ್ಮದು. ನಾನು ಹೋದ್ರೆ ಆ ಫ್ಯಾಮಿಲಿ ಮತ್ತೆ. ಹೌದು ತುಂಬ ಆಲೋಚನೆ ಮಾಡಿದೆ ನಾನು. ಗ್ರೇಟ್ ಥಾಟ್. ಈಗ ಯಾವುದೇ ಕ್ಷೇತ್ರದಲ್ಲಿ ಒಂಥರ ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತಾ ಸರ್? ಫಾರ್ ಎಕ್ಸಾಂಪಲ್, ಈಗ ನೀವಂತೂ 365 ದಿನ ನಾಟಕನೇ ಉಸಿರಾಡುವವರು. ಸಾಕು, ಇನ್ನು ಸಾಕು.
ಈ ಸ್ಯಾಚುರೇಷನ್ ಪಾಯಿಂಟ್ ಅಂತ ನಿಮ್ಗೆ ಯಾವ್ದು ಬಂದೇ ಇಲ್ಲ. ನನ್ನ ಮನಸ್ಸು ಹೇಳೋದು, ನನಗೆ ಇಷ್ಟರ ತನಕ ನನಗೆ ಕೂಡುತ್ತೆ ಎಲ್ಲ ನಡಿಲಿಕ್ಕಾಗತ್ತೆ. ಆಮೇಲೆ ಇದು ಕೋಲ್ ಹಿಡ್ದು ನಡೆಯೋ ತನಕ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತೇನೆ. ವೆರಿ ಗುಡ್. ನನಗೆ ಕೈ ಈಗ ಬರೀಲಿಕ್ಕೆ ಆಗದಿದ್ರು ನಾನು ಇನ್ನೊಬ್ಬರಂತ ಬರೆಸಿ ನಾನು ನಾಟಕ ಆಡ್ತೇನೆ. ಸೂಪರ್. ಅಂದರೆ ನಾಟಕ ನನ್ನ ಉಸಿರು, ನನ್ನ ಜೀವ, ಅದು ನನ್ನ ಪ್ರಾಣ. ಅದು ಅಂದರೆ ಅಷ್ಟು ಆರಾಧನೆ ಮಾಡ್ತೇನೆ ಅದನ್ನು. ಅದು ಎಷ್ಟು ಪ್ರೀತಿಸ್ತೇನೆ ಅಂದರೆ ನನಗೆ ಇವತ್ತು ದೇವರು ಶಕ್ತಿ ಕೊಟ್ಟದ್ದೇ ಆ ಪ್ರೀತಿಯಿಂದ. ನಾನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ, ಪ್ರೀತಿಯಿಂದ ಮಾಡ್ತಾ ಇದ್ದೇನೆ. ಅದರಲ್ಲಿ ನಾನು ಪರಿಪೂರ್ಣನಾಗಿದ್ದೇನೆ, ಸಂತೋಷ ಕಂಡಿದ್ದೇನೆ. ರಂಗಭೂಮಿ ನನಗೆ ಎಲ್ಲ ಕೊಟ್ಟಿದೆ. ಯಾವುದನ್ನು ಒಂದು ಮನುಷ್ಯ ಜೀವಿಸ್ಲಿಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ರಂಗಭೂಮಿ ನನ್ಗೆ ಕೊಟ್ಟಿದೆ. ನಾನು ಅದನ್ನು ಯಾಕೆ ಬಿಡಬೇಕು? ಕರೆಕ್ಟ್. ಅದು ನನ್ನ ಒಂದು ಆರಾಧ್ಯ ಇದು ಮಂಟಪ. ಗೋಲ್ಡ್ ಬಗೆಗಿನ ನಿಮ್ಮ ವ್ಯಾಮೋಹದ ಬಗ್ಗೆ? ಚಿನ್ನ ಖಂಡಿತ ನಿಮಗೆ ಅದೊಂದು ರೆಕಾಗ್ನೈಸೇಷನ್. ಅದು ಅಂದರೆ ಕಾಪಿಗಾಡ ಯಾವಾಗಲೂ ಚೈನ್ ಹಾಕ್ಕೊಂಡಿರ್ತಾರೆ, ಅದಿರ್ತಾರೆ, ಬಳೆ ಹಾಕ್ತಾರೆ, ಅದಿಕ್ತಾರೆ ಎಲ್ಲ. ನಾನು ಭಾಳ ಚಿಕ್ಕಂದಿನಲೇ ಗೋಲ್ಡ್ ಅಂದರೆ ಭಾಳ ಇಷ್ಟ ನನಗೆ. ನಮ್ಮ ಅಜ್ಜಿ ಅಂತ ನಾನು ಹೇಳ್ತಾ ಇದ್ದೆ, ಕುಂಜಮಕ್ಕ. ನಾನು ಚಿಕ್ಕಂದಿರುವಾಗಲೇ ನನ್ನ 2 ಕಿವಿಯಲ್ಲಿ ಅದೇನು ಟಿಕ್ ಅಂತ ಹೇಳ್ತಾರೆ ಅದು, ಆಮೇಲೆ 2 ಚೈನ್ ನನಗೆ. ಕಡಿಮೆ ಮಾಡಬೇಡ, ಇದು ನಾನು ಸಾಯೋ ತನಕ ಇದು ಇರಬೇಕು. 200 ಅಜ್ಜಿ 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 ತಂದೆ ತಾಯಿ 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 ತಾಯಿಯ ತಾಯಿ ಅದೇ ಹೇಳ್ತಾ ಇದ್ರೆ. ಕುಂಜಮಕ್ಕ ಅಂದರೆ ಒಂದು ಪಿಲಿಬೈಲಿ ಅಮ್ಮನಕ್ಕನಾಗಿ ಒಬ್ಬಳೆ ಹೆಂಗಸು ಹೋಗಿ ಡಿಕ್ಲರೇಷನ್ ಕೊಟ್ಟು, ಇವಾಗ ನಮ್ದು ಜಾಗ ಏನಿದ್ರು ಇದ್ರೆ ಊರಲ್ಲಿ ಒಂದು 2.5 ಎಕರೆ ಅದೆಲ್ಲ ಅವರು ಡಿಕ್ಲರೇಷನ್ ಕೊಟ್ಟಿದ್ದು. ಅವರೊಬ್ಬರೇ ಇದು ವ್ಯವಸಾಯ ಮಾಡೋದು. ಒಂದು ಎಲ್ಲರ ಒಂದು ಕೊಡೆ ಇಟ್ಕೊಂಡು, ಅದು ಭಾಳ ರಿಚ್ ಅಜ್ಜಿ ಅವರು. ನೋಡಲಿಕ್ಕೆ ಕ್ವೀನ್ ಥರ ಬಿಳಿ ಬಿಳಿಯಾಗಿ ಹೇಗಿದ್ರು ಅವರು. ನನ್ನ ಇನ್ಸ್ಪಿರೇಷನ್ ಅವರು. ಅದೊಂದು ವಿಶೇಷ ಘಟನೆ ಒಮ್ಮೆ ಹೇಳಿದೆ ನಾನು, ಅವ್ರು ತೀರ್ಕೊಂಡಾಗ. ಗೊತ್ತಿದೆ ನಿಮಗೆ? ಅವ್ರು ತೀರ್ಕೊಂಡಾಗ? ಹೌದು ಹೌದು. ನೀವು ಎದ್ದು ಕೂತಿದ್ದು ಅಲ್ಲ, ಅವರು ಪ್ರತಿದಿನ ನಾನು ಚಿಕ್ಕಂದಿರುವಾಗ ಅವರ ಬಾಯಲ್ಲಿ ಒಂದೇ ಸ್ನಾನ ಮಾಡಿಸೋದು. ಮತ್ತು ಹೀಗೆ ನನ್ನನ್ನು ಮಾಡಿ ನನ್ನ ಆಯುಷ್ಯ ಪೂರ ನಿಕ್ಕೆ, ನನ್ನ ಆಯುಷ್ಯ ಎಲ್ಲ ನಿಂಗೆ. ರಾತ್ರಿ ಮಲಗುವಾಗ ಸಹ ನನ್ನ ಆಯುಷ್ಯ, ನಾನು ಅಜ್ಜಿ ಜೊತೆ ಮಲಗೋದು ಚಿಕ್ಕಂದಿಂದ. ಅದು ಗಲಾಟೆ ಆಗ್ತಾಯಿತ್ತು ನನ್ನ ಮಾವನ ಮಕ್ಕಳಿಗೂ ನನಗೂ. ಹಬ್ಬನೊಟ್ಟಿಗೆ ಆನಂದ. ಅದು ಎಲ್ರಿಗೆ 5 ಪೈಸೆ, ನನಗೆ 10 ಪೈಸೆ ಸಾಯಂಕಾಲ ಅಂತ ಅಜ್ಜಿ. ಅದು ಅವರು ಎಲ್ಲ ಹೇಳೋದು, ಯಾವಾಗಲೂ ಹೇಳೋದು ಒಂದೇ ಮಾತು, ನನ್ನ ಆಯುಷ್ಯ ಪೂರ ನಿಕ್ಕು. ಅವ್ರು ಸಾಯುವಾಗ ತಾಯಿ ಎಬ್ಬಿಸಿದ್ರು 2 ಗಂಟೆ. ಅಜ್ಜಿ ಕರಿತಾ ಇದ್ದಾರೆ ಅಂತ ನಾನು ಹೋದೆ. ಈಗ ನನ್ನನ್ನು ನೋಡಿದರು, ಹೇಳಿದರು, ನೋಡಿ 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 ಪ್ರಾಣ ಹೋಯ್ತು. ಪ್ರಾಣ ಆ ಕಡೆಯಿಂದ ಹೋಯ್ತು, ಈ ಕಡೆಯಿಂದ ಈಗಾಯಿತು. ನನಗೆ ಸಿನಿಮಾದಲ್ಲಿ ಆದಾಗೆ ಚಳಿ ಅಂದರೆ ಚಳಿ, ಫುಲ್ಲು ಚಳಿ. ನನ್ನನ್ನು ಕೊಂಡೋಗಿ ಸೋಫಾದಲ್ಲಿ ಹಾಕಿ ಎಷ್ಟು ಮಂದ್ರಿ ಇದೆ ಎಲ್ಲರೂ ನನ್ನ ಮೇಲೆ ಹಾಕಿದರು. ಅಂದರೆ ಚಳಿ ನಿಲ್ಲೋದಿಲ್ಲ. ಅಜ್ಜಿ ತೀರಿ ಹೋದ್ರು ಅಂತ ಮನೆಗೆ ಹೋಗಿ ಹೇಳಬೇಕಲ್ಲ, ಎಲ್ಲ ಫೋನ್ ಇರಲಿಲ್ಲ ಅವಾಗ. ಅದು ಹೇಳಲಿಕ್ಕೆ ಜನ ಇಲ್ಲ. ಮತ್ತು ಊರಿಗೆಲ್ಲ ಅಣ್ಣ ಬಂದು ಹೇಳಿದ. ನಾನು ಮಲಗಿದಲ್ಲೇ ಇದ್ದೆ ಚಳಿಯಿಂದ, ಹೇಳಲಿಕ್ಕೆ ಆಗಲಿಲ್ಲ. ಅದೇ ಆಯುಷ್ಯ ಬಂದಿದ್ದೇನೋ, ಅವರ ಆಯುಷ್ಯವೇನೋ ಈಗ ನನಗೆ ಗೊತ್ತಿಲ್ಲ. ಮಿರಾಕಲಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಶೋಸ್ ಬಗ್ಗೆ ಇನ್ನೊಂದು 2 ಪ್ರಶ್ನೆ ಅಷ್ಟೇ. ಚಿಂದಿ ಆಗಿರೋ ಶೋ ಅಂದರೆ ಕಿಕ್ಕಿರದ ಜನಸಂದಣಿ, ಈ ಥರದ ನೀವು ನೋಡಿರುವಂತಹ ಸೀನ್ ಎಷ್ಟೊಂದಿರ್ಬೋದು ಒಂದು ಹೇಳಿ. ಉದರ್ದಿತಿಶಿ ನಮ್ಮ ಆರಂಭ ಆದಾಗ ಮೇ 13ಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಶೋ ಆಯಿತು, ಜನರಿಗೆ ಭಾಳ ಇಷ್ಟ ಆಯಿತು. ಆಮೇಲೆ 2 ದಿವಸ ಶೋ ಇರಲಿಲ್ಲ. 3ನೇ ದಿವಸ ಯಾರೋ ಬುಕ್ ಮಾಡಿದರು, ಅದು ಹೌಸ್ಫುಲ್ ಆಯಿತು. ಮರು ದಿವಸ ಯಾರೋ ಬುಕ್ ಮಾಡಿದರು, ಅದು ಹೌಸ್ಫುಲ್ ಆಯಿತು. ವೀಕ್ ಡೇಸಲ್ಲಿ ಹೌಸ್ಫುಲ್ ಆಯಿತು. ವೀಕ್ ಡೇಸ್ ಹೌಸ್ಫುಲ್ಲು. ಅದು ಪುದರ್ದಿತಿಜಿ ಅಂದರೆ ಆಮೇಲೆ ಕನ್ನಡಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಎಷ್ಟೋ ಸಲ ಇದರದ್ದು ಕ್ಯಾಶ್ ಟೇಬಲ್ ಇದೆಯಲ್ಲ, ಅದನ್ನು 4-5 ಮಂದಿಗೆ ಜೋಡಿ ಹಿಡಿಯೋದು. ಅಂದರೆ ಅಷ್ಟು ಜನ ಮೇಲೆ ಬರೋದು, 10 ಟಿಕೆಟ್ 5 ಟಿಕೆಟ್ ಇದು. ಆವಾಗ ನಾವು ಶೂಟ್ ಮಾಡಿ ಇಡಬೇಕಿತ್ತು. ಇದು ಮೊಬೈಲ್ ಇರಲಿಲ್ಲ. ಆ ದೃಶ್ಯ ರಂಗಭೂಮಿ ಈಗಿತ್ತು, ಹಣ ಕೊಟ್ಟು ನೋಡುವವರು. ಅಮೃತ ಸೋಮೇಶ್ವರ್ ಈಗ ನಮ್ಮೊಂದಿಗಿಲ್ಲ, ಅವರು ದೈವಾಧೀನರಾದರು. ನಡೆದಾಡುವ ಶಬ್ದಕೋಶ ಅವರು. ನಿಜ, ನಾನು ಭಾಳ ಹತ್ತಿರದಿಂದ ಕಂಡಿದ್ದೇನೆ. ಅವರು ನಮ್ಮ ಮನೆಗೆ ಬರ್ತಾಯಿದ್ರು. ನಮ್ಮ ಅಜ್ಜ ಕುಂಬಳೆ ತಿಮ್ಮಪ್ಪ ಅಂತ ಯಕ್ಷಗಾನದ ಮೇರು ಕಲಾವಿದರು ಒಬ್ಬರು. ಕುಂಬಳೆ ಬಣ್ಣದ ತಿಮ್ಮಪ್ಪ ಅಂತ.
ಅವ್ರ ಹತ್ರ ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಅವ್ರು ಬರ್ತಾಯಿದ್ರು. ಓಕೆ. ಅದರಿಂದ ಭಾಳ ಹತ್ರದಿಂದ ಅವ್ರನ್ನ ನೋಡಿದ್ರು, ಅವರ ಸರಳತೆಯನ್ನು ನೋಡಿದ್ದೇನೆ. ರೈಟ್. ನಮ್ಮ ಅಜ್ಜಿಗೆ ಕೂತಿದ್ರು, ಅಲ್ಲಿ ಕೆಳಗೆ ಕೂತಿದ್ರು ಅವರು ಓಕೆ. ಪುಸ್ತಕ ಇಟ್ಕೊಂಡು. ಓಕೆ. ಇವರು ಭೀಷ್ಮನ ಬಗ್ಗೆ ಕೇಳೋದು ಎಲ್ಲ ಒಂದೊಂದು ಪಾತ್ರದ ಬಗ್ಗೆ ಅದರ ಗುಣ ಧರ್ಮ ಏನು ಅಂತ ಕೇಳೋದು, ಇವರು ಬರೆಯೋದು, ಇದನ್ನೆಲ್ಲ ನೋಡ್ತಾ ಇದ್ದೆ ನಾನು. ಅವರೊಂದ್ಸಲ ಯಾವುದೋ ಒಂದು ವೇದಿಕೆಯಲ್ಲಿ ಹೇಳಿದರು, ಜನ ಮೆಚ್ಚಿ ಬರ್ತಾರಲ್ಲ, ಅವರಷ್ಟಕ್ಕೆ ಬಂದು ನಾಟಕ ನೋಡ್ತಾರಲ್ಲ, ಈ ನಾಟಕ ನೋಡಬೇಕು ಅಂತ. ಅದು ನನ್ನ ಲೆಕ್ಕದಲ್ಲಿ ನಿಜವಾದ ನಾಟಕ ಅದು. ರೈಟ್. ಓಕೆ. ನಾವು ಮನೆಗೆ ಹೋಗಿ ಕರೆದು ಬನ್ನಿ ನನ್ನೊಂದು ನಾಟಕ ನೋಡಿ ಅಂತ ಹೇಳಿದ, ಅದು ನಾಟಕ ಅಲ್ಲ ಅಂತ ಹೇಳುವುದಿಲ್ಲ ನಾನು, ಬಟ್ ಜನ ಮೆಚ್ಚಿ ಬರ್ತಾರಲ್ಲ, ಅವರಾಗೆ ಬರೋದು, ಹೌಸ್ಫುಲ್ ಆಗೋದು, ಅವರಾಗೆ ಬರೋದು, ಹೌಸ್ಫುಲ್ ಆಗೋದು, ಇಂತಹ ಪರಿಸ್ಥಿತಿ ಬಂದಿದೆ ಅಂತ ಅವ್ರು ಹೇಳಿದರು. ಈಗ ಅದು ದೊಡ್ಡ ಒಂದು ಇದು. ಮತ್ತು ತಿಳಿಕೆದ ಬಳ್ಳಿ ಅಂತ ಆಯ್ಕೆ ಮಾಡಿದೆ ಅವರು. ಎಷ್ಟೋ ಸಾವಿರ ಬಿರುದು ನನಗೆ ಕೊಟ್ಟಾಗ, ಇವರು ನವನೀತ್ ಶೆಟ್ಟಿನವರು ಮಾಡಿದಾಗ, ಸೌರಭ ಕಲಾವಿದರು ಅದನ್ನು ಆಯ್ಕೆ ಮಾಡಿ ತೆಲಿಕೆದ ಬಳ್ಳಿ ಅಂತ ಕೊಟ್ಟವರು ಅವರು. ಸೂಪರ್. ಅದು ಯಾಕೆ ಕೊಟ್ಟೆ ಅಂತ ಅವರೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ನಕ್ಷತ್ರ, ಧ್ರುವ ನಕ್ಷತ್ರಕ್ಕೆ ಇದೊಂದು ಬಹಳ ಚಂದದೊಂದು ವ್ಯಾಖ್ಯಾನ ಉಂಟು ನನ್ನ ಹತ್ರ. ಓಕೆ. ಪ್ರಿಂಟ್ ಮಾಡಿ ಇಟ್ಟಿದ್ದಾರೆ. ಓಕೆ. ಹೌದು ಅಂತ. ಆಗ್ಲಿ ಪ್ರಿಂಟ್ ಮಾಡಿ ಇಟ್ಟಿದ್ದೇನೆ ಅಂತ ಹೇಳಿದ್ರಿ. ಸುಮಾರು 1 ಗಂಟೆ ಮಾತಾಡಿದ್ವಿ. ಹೀಗೆ ಮಾತಾಡ್ತಾ ಹೋದ್ರೆ ಒಂದು ದಿನನೇ ಸಾಕಾಗ್ಲಿಕ್ಕಿಲ್ಲ ನಿಮ್ಮ ಅನುಭವಗಳನ್ನ ಕೇಳ್ತಾ. ಈಗ ಇನ್ನೊಂದು ನೀವು ಪ್ರಿಂಟ್ ಮಾಡಬೇಕಾಗಿರೋದು ಏನಂತಂದ್ರೆ ನಿಮ್ಮ ಬಯೋಗ್ರಫಿ. ಬಹಳ ಮುಖ್ಯವಾಗಿ 60ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. ನಿಮಗೆ ದೇವರು ಇನ್ನಷ್ಟು ಶಕ್ತಿ ಕೊಡ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ ಅನ್ನೋ ಹಾರೈಕೆಯೊಂದಿಗೆ ದಯವಿಟ್ಟು ಒಂದು ಒಳ್ಳೆ ಬಯೋಗ್ರಫಿಯನ್ನು ಪ್ರಿಂಟ್ ಮಾಡಿಸಿ ಸರ್. ಖಂಡಿತ ಮಾಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಬಂದು ಇಷ್ಟೊತ್ತು ನಿಮ್ಮ ಅನುಭವವನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಅವಿನಾಶ್. ನನಗೆ ಮನೆಯಲ್ಲಿ ಕೂತು ಮಾತಾಡೋದಾಗಾಯ್ತು. ಕೂತು ಮಾತು ಒಳ್ಳೆಯ ಕಾನ್ಸೆಪ್ಟ್, ಮತ್ತೆ ಮುಕ್ತವಾಗಿ ಮಾತಾಡಲಿಕ್ಕೆ ಭಾಳ ಖುಷಿ ಆಗ್ತದೆ. ಅದು ಸಹ ಅವಿನಾಶ್ ಜೊತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವಾರ್ತಾ ಭಾರತಿ. ಧನ್ಯವಾದಗಳು. ನಮಸ್ಕಾರ.